ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಆತ್ಮೀಯ ಸುಸ್ವಾಗತ. ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ಏನೆಲ್ಲಾ ವಿಶೇಷತೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಗುರುಗಳನ್ನ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಹೌದು. ನಿಮ್ಮೆಲ್ಲರ ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಮಂತ್ರಗಳು ಹಾಗೂ ಮುದ್ರೆಗಳ ಮುಖೇನ ಅತ್ಯಂತ ಪ್ರಭಾವಶಾಲಿ ಪರಿಹಾರ ಮಾರ್ಗಗಳನ್ನು ಸೂಚಿಸಿಕೊಡುವಂತಹ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮವಾದ್ರಿಂದ ತೆರೆ ಮೇಲೆ ಸಂಖ್ಯೆಗಳು ಹೋಗ್ತಾ ಇದೆ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 080412199999. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಗುರುಗಳೊಂದಿಗೆ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ ಬನ್ನಿ ಈ ದಿನಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ವಿಶೇಷತೆಗಳನ್ನ ಗುರುಗಳು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ಕೇಳೋಣ. ಗುರುಜಿ, ಇಂದು ಏನೆಲ್ಲ ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ಶರೀರಕ್ಕೆ ಹೇಗೆ ಕಾಯಿಲೆಗಳು ಬರುತ್ತೋ, BP, ಡಯಾಬಿಟೀಸ್, ಕ್ಯಾನ್ಸರ್, ಪಿಟ್ಸ್, ಹೀಗೆ ಹಲವಾರು ಕಾಯಿಲೆಗಳು ಶರೀರಕ್ಕೆ ಬರುತ್ತೆ. ಹಾಗೆ ಮನಸ್ಸಿಗೂ ಕೂಡ ಹಲವಾರು ಕಾಯಿಲೆಗಳಿವೆ. ಈ ಮಾನಸಿಕ ಕಾಯಿಲೆಗಳಂತ ಕರೀತಾರೆ. ಯಾರಿಗೆ ಈ ಮಾನಸಿಕ ಕಾಯಿಲೆಗಳಲ್ಲಿ ನರಳುತ್ತಿದ್ದಾರೋ ಅಂಥವ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಛತ್ರವಟ ನಾರಸಿಂಹರ ಬಗ್ಗೆ, ಅಂದರೆ ಮಹಾ ಉಗ್ರ ವೀರ ಪ್ರತಾಪ ನಾರಸಿಂಹ ಅನ್ನೋ ಒಂದು ನರಸಿಂಹರ ಬಗ್ಗೆ ಒಂದು ಮುದ್ರೆ ಮತ್ತು ಅದು ಮಂತ್ರವನ್ನು ನಾನಿವತ್ತು ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ನನ್ನ ಒಂದು ಆ ಮುದ್ರೆ ಜ್ಞಾನ ಮಂತ್ರವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ. ಮೊದಲನೇದಾಗಿ ಏನು ತಿಳಿಸ್ಕೊಡ್ತೀರಾ? ಈ ಮನುಷ್ಯನಿಗೆ ಇವತ್ತಿನ ದಿವಸ ಎಷ್ಟೇ ಸುಖ ಇದ್ದರೂ, ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ರೂಪ ಇದ್ದರೂ, ಎಷ್ಟೇ ವಿದ್ಯೆ ಇದ್ದರೂ ಕೂಡ ಅವನು ಏನೋ ಒಂದು ಕೆಲವು ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಏನಂದರೆ ಭಯ. ಆ ಭಯ ಅಥವಾ ಒಂದು ರೀತಿ ಕೋಪ ಜಾಸ್ತಿ ಆಗೋದು, ಇದಕ್ಕಿದ್ದಾಗೆ ಅವನಲ್ಲಿ ಮಾನಸಿಕ ಖಿನ್ನತೆಗಳು ಜಾಸ್ತಿ ಆಗಿಬಿಡುತ್ತೆ. ಈ ಥರ ಒಂದು ಯಾರಿಗೆ ಈ ಭಯ, ಖಿನ್ನತೆ ಮತ್ತು ಕೋಪ ಜಾಸ್ತಿ ಇದೆಯೋ ಅಂಥವ್ರಿಗೆ ನರಸಿಂಹರವನ್ನು ಜಪ ಮತ್ತು ಮುದ್ರೆ ಧಾರಣೆ ಮಾಡೋದ್ರಿಂದ ಯಾವುದೇ ಔಷಧಿ ಇಲ್ಲದೇ, ಯಾವುದೇ ಇಂಜೆಕ್ಷನ್ ತೊಗೊಳ್ದೇನೆ, ಯಾವ ಟಾನಿಕು ತೊಗೊಳ್ದೇನೆ ಸುಖವಾಗಿ ಕ್ಯೂರ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಉದ್ದೇಶವಾಗಿ ಇವತ್ತು ನಾನು ಛತ್ರವಟ ನಾರಸಿಂಹರ ಮುದ್ರೆಯನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ಇವತ್ತಿನ ದಿವಸ ಮಕ್ಕಳೇ ಆಗಲಿ, ದೊಡ್ಡವರೇ ಆಗಲಿ, ಅಥವಾ ಮಧ್ಯ ವಯಸ್ಕನ ವಿದ್ಯಾರ್ಥಿಗಳೇ ಆಗಲಿ, ಸಾಕಷ್ಟು ಜನಕ್ಕೆ ಒಂದು ಭಯ ಇದೆ. ನಾನು ತುಂಬ ಚೆನ್ನಾಗಿ ಹಾಡಬೇಕು ಅಂತ ಆಸೆ, ಅದು ಜನ ನೋಡಿದ ತಕ್ಷಣ ಭಯ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ನರ್ತನ ಮಾಡಬೇಕು ಅಂತ ಆಸೆ, ಸ್ಟೇಜ್ ನೋಡಿದ ತಕ್ಷಣ ಭಯ ಬಂದುಬಿಡುತ್ತೆ. ಚೆನ್ನಾಗಿ ನಾನು ಆ ಮೀಟಿಂಗ್ನಲ್ಲಿ ಎದ್ದಿದ್ಕೊಂಡು ಮಾತಾಡಬೇಕು ಅಂತೀನಿ, ಆದರೆ ಆ ಮೀಟಿಂಗ್ ಕೂತಿರೋ ಎಲ್ಲ ಮೆಂಬರ್ಸ್ ನೋಡಿದ ತಕ್ಷಣ ನಂಗೆ ನರ್ವಸ್ ಆಗಿಬಿಡ್ತೀನಿ. ಚೆನ್ನಾಗಿ ನಾನು ಅಭಿನಯ ಮಾಡಬೇಕು ಅಂತ ಆಸೆ, ಒಳ್ಳೆ ಚೆನ್ನಾಗಿ ನಾನೆಲ್ಲ ಮಾತಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ. ಆದರೆ ಒಂದು ಸ್ಟೇಜ್ ನೋಡಿದ ತಕ್ಷಣ 10 ಜನ ನೋಡಿದ ತಕ್ಷಣ ನನಗೇನಾಗುತ್ತೆ, ಭಯ ಬಂದುಬಿಡುತ್ತೆ. ಇದಕ್ಕೆ ವೇದಿಕೆ ಭಯ ಅಂತ ಕರೀತಾರೆ, ಅಂದರೆ ಸ್ಟೇಜ್ ಫಿಯರ್ ಅಂತ ಕರೀತಾರೆ. ಯಾರಿಗೆ ಸ್ಟೇಜ್ ಫಿಯರ್ ಇದೆಯೋ ಅಂಥವರಿಗೆ ಮೆಡಿಷನ್ನೇ ಇಲ್ಲ. ಅದನ್ನು ಮಾನಸಿಕವಾಗಿ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು. ಈ ಒಂದು ಸ್ಟೇಜ್ ಫಿಯರ್, ವೇದಿಕೆ ಭಯನ ಹೇಗೆ ನಿವಾರಣೆ ಮಾಡೋದು ಅಂದರೆ ಒಂದೇ ಒಂದು ಮೆಡಿಷನ್ ಇದೆ ಜಗತ್ತಿನಲ್ಲಿ, ಆ ನರಸಿಂಹರ ಮಂತ್ರ ಮತ್ತು ಮುದ್ರೆ ಧಾರಣೆ ಮಾಡೋದು. ಕೆಲವರಿಗೆ ಆತ್ಮವಿಶ್ವಾಸ ಇರೋದಿಲ್ಲ, ಕೀಳಿರಿಮೆ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ, ಮತ್ತು ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಆದಾಗ ಅವ್ರಿಗೆ ಈ ಭಯ ಅನ್ನೋದು ಉದ್ಭವ ಆಗಿಬಿಡುತ್ತೆ. ಎಷ್ಟೊಂದು ಜನ ಇದ್ದಾರಪ್ಪ, ಇವ್ರು ಏನು ಅಂದ್ಬಿಡ್ತಾರೋ ನನ್ನ ಮಾತಲ್ಲಿ ತಪ್ಕೊಂಡು ಹಿಡಿದ್ಬಿಟ್ರೆ ಅಂತ ಭಯ ಬರೋದು, ಉದ್ವೇಗ ಜಾಸ್ತಿ ಆಗೋದು. ಎಷ್ಟೊಂದು ಜನ ಕಾಂಪಿಟೇಟರ್ ಇದ್ದಾರೆ, ಇವ್ರು ಏನಾದರೂ ನನ್ನನ್ನು ತಪ್ಕೊಂಡು ಹಿಡಿದ್ಬಿಟ್ಟು ನನಗೆ ಸೋಲಿಸ್ಬಿಟ್ರೆ ಅನ್ನೋ ಒಂದು ಭಯ. ಒಳ್ಳೊಳ್ಳೆ ಜಡ್ಜಸ್ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಜಡ್ಜಸ್ಸು, ಅವ್ರ ಮುಂದೆ ಹೆಂಗಪ್ಪ ಮಾತಾಡೋದು, ಅವ್ರ ಮುಂದೆ ಹೆಂಗಪ್ಪ ಹಾಡೋದು, ಅವ್ರ ಮುಂದೆ ನಾನು ಹೆಂಗೆ ಡ್ಯಾನ್ಸ್ ಮಾಡೋದು, ನರ್ತನ ಮಾಡೋದು ಹೇಗೆ, ಅಭಿನಯ ಮಾಡೋದು ಹೇಗೆ ಅನ್ನೋದು ಒಂದು ರೀತಿ ಮನಸ್ಸಿನಲ್ಲಿ ಇದೊಂಥರ ಕಾಯಿಲೆ. ಭಯ ಅನ್ನೋದೊಂದು ಕಾಯಿಲೆ. ಆದ್ದರಿಂದ ಶರೀರಕ್ಕೆ ಹೇಗೆ ಕಾಯಿಲೆ ಬರುತ್ತೋ ಹಾಗೆ ಈ ಮನಸ್ಸಲ್ಲಿ ಬರೋ ಒಂದು ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಛತ್ರವಟ ನಾರಸಿಂಹರ ಮುದ್ರೆ ಬಹಳ ಉಪಯುಕ್ತ. ಕೆಲವರಿಗೆ ಮನಸ್ಸಿನಲ್ಲಿ ಉದ್ವೇಗ ಜಾಸ್ತಿ ಆದಾಗ ಅದಕ್ಕೆ ಮನೋಭೇನೆ ಅಂತ ಕರೀತಾರೆ. ಅತಿಯಾದ ದುಃಖ ಮನಸ್ಸಿನಲ್ಲೇ ಇಟ್ಕೊಂಡು ಯಾರಿಗೂ ಹೇಳ್ಕೊಳ್ದೇನೆ, ಅಳದೇನೆ, ಇನ್ನೊಬ್ಬರ ಹತ್ರ ಹಂಚ್ಕೊಳ್ದೇನೆ ಹಾಗೆ ಕೂತಿದ್ರೆ ಆ ದುಃಖ ತುಂಬಿ 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 ಮನಸ್ಸಿನಲ್ಲಿ ಸ್ಟಾಕ್ ಆಗಿಬಿಡುತ್ತೆ. ಅದಕ್ಕೆ ಖಿನ್ನತೆ ಅಂತ ಕರೀತಾರೆ. ಇನ್ನೊಂದು ಥರ ಕಾಯಿದೆ, ಮನಸ್ಸಿನಲ್ಲೇ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಭಾವನೆಗಳನ್ನು ತುಂಬಿಕೊಂಡು ನನ್ನ ಶಕ್ತಿ ಇಲ್ಲ, ನಾನು ವೇಸ್ಟ್ ಬಾಡಿ, ನನಗೆ ಸರಿ ಇಲ್ಲ, ನಾನು ಯಾವುದಕ್ಕೂ ಅನಾಲಾಯಕು ಅಂತ ಭಾವನೆ ಬಂದುಬಿಟ್ರೆ ಅದಕ್ಕೆ ಸ್ಕೀಜೋಫ್ರೆನಿಯಾ ಅಂತ ಕರೀತಾರೆ. ಮನಸ್ಸಿನಲ್ಲೇ ಅತಿಯಾದ ಆಸೆ ಆಕಾಂಕ್ಷೆ ಇಟ್ಕೊಂಡು ಹುಚ್ಚುಚ್ಚಂಗೆ ಕುಣಿಯೋದಕ್ಕೆ ಹಿಸ್ಟೀರಿಯಾ ಅಂತ ಕರೀತಾರೆ. ಹಾಗೆ ಅತಿಯಾದ ಮಾತು, ಅತಿಯಾದ ಡ್ಯಾನ್ಸು, ಅತಿಯಾಗಿ ಆಟ ಆಡ್ತಾರೆ. ಏನು ತುಂಬ ಎಷ್ಟು ಅಧಿಕ ಪ್ರಸಂಗಿತನಪ್ಪ ಅಂತಾರೆ. ಎಷ್ಟೋ ಮಕ್ಕಳು ಅವ್ನು ಹಿಡಿಯೋಕ್ಕೆ ಆಗಲ್ಲ, ತುಂಬ ಓವರ್ ಆ್ಯಕ್ಟಿಂಗ್ ಅಂತಾರೆ.
ಓವರ್ ಆ್ಯಕ್ಟಿಂಗ್, ಹೈಪರ್ ಆ್ಯಕ್ಟಿವ್ ಅಂತಾರೆ. ಇದಕ್ಕೆ ಮನೀಯ ಅಂತ ಕರೀತಾರೆ. ಹೀಗೆ 5 ವೆರೈಟಿ ಮನಸ್ಸಿನ ಕಾಯಿಲೆಗಳಿಗೆ, ಇದು ಶಾರೀರಿಕ ಕಾಯಿಲೆಗಳಲ್ಲ, ಮನಸ್ಸಿಗೆ ಬರುವಂಥ ಕಾಯಿಲೆಗಳನ್ನು ನಿವಾರಣೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಏಕೈಕ ಅಧಿದೇವತೆ ಅಂದರೆ ನರಸಿಂಹರು. ಆದ್ದರಿಂದ ಇವತ್ತಿನ ದಿವಸ ನಾನು ನಿಮಗೆ ಈ ಕೋಪದಿಂದ ಹೊರಗೆ ಬರೋದು ಹೇಗೆ, ಕೋಪ ಏನಕ್ಕೋಸ್ಕರ ಬರುತ್ತೆ, ಯಾವ ಕಾರಣದಿಂದ ಕೋಪ ಬರುತ್ತೆ, ಕೋಪ ಬರಬೇಕಾದ್ರೆ ಯಾವ ಆರ್ಗನ್ ನಮ್ಮನ್ನು ಪ್ರಚೋದನೆ ಮಾಡುತ್ತೆ, ಮತ್ತು ವೇದಿಕೆಯ ಭಯ, ಸ್ಟೇಜ್ ಫಿಯರ್ ಹೆಂಗೆ ಕಂಟ್ರೋಲ್ ಮಾಡೋದು, ಆ ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ ಯಾವ ರೀತಿ ನಾವು ಮುದ್ರೆ ಮಾಡಿದ್ರೆ, ಮಂತ್ರ ಹೇಳಿದ್ರೆ ಆ ಸ್ಟೇಜ್ ಫಿಯರ್ ಹೋಗುತ್ತೆ ಅನ್ನೋದನ್ನು ನಾನಿವತ್ತು ಎಲ್ರಿಗೂ ತೋರಿಸ್ಕೊಡ್ತೀನಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ, ಕೆಲವರಿಗೆ ಈ ಪರ್ಫಾರ್ಮೆನ್ಸ್ ಆ್ಯಕ್ಸೈಟಿ ಅಂತ ಕರೀತಾರೆ. ಪರ್ಫಾರ್ಮೆನ್ಸ್ ಆ್ಯಕ್ಸೈಟಿ ಅಂದರೆ ನಿರ್ವಹಣಾ ಆತಂಕ ಅಂತೇಳಿ. ಈ ಪರ್ಫಾರ್ಮೆನ್ಸ್ ಆ್ಯಕ್ಸೈಟಿ ಯಾವಾಗ ಬರುತ್ತೆ ಅಂದರೆ, ಹಿರಣ್ಯಕಶಿಪುವನ್ನು ನರಸಿಂಹರು ಅವನ್ನ ಸೀಳಬೇಕು, ಎದೆ ಮೇಲೆ ಕೈ ಹಾಕ್ತಾರೆ, ಆಗ ಅವನಿಗೆ ಒಂದು ಆ್ಯಕ್ಸೈಟಿ ಶುರುವಾಗಿಬಿಡುತ್ತೆ. ಅಯ್ಯೋ, ಈ ನರ ಮನುಷ್ಯನೂ ಅಲ್ಲ, ಪ್ರಾಣಿನೂ ಅಲ್ಲ, ಇವನು ಹೆಂಗಪ್ಪ ನಾನು ಸಾಯಿಸೋದು ಅಂತ ಒಂದು ತವಕ ಉದ್ವೇಗ ಶುರುವಾಗುತ್ತೆ, ಭಯ ಶುರುವಾಗುತ್ತೆ. ಅದೊಂಥರ ಸ್ಟೇಜ್ ಫಿಯರ್ ಅವತ್ತಿನ ದಿವಸ ಅವನಿಗೆ. ಆ ಒಂದು ಉದ್ವೇಗವನ್ನು, ಮನಸ್ಸಲ್ಲಾದಂಥ ಒಂದು ಭಯ, ಅಂದರೆ ಪ್ರಾಣ ಭಯ ಇರ್ಬೋದು, ಅಥವಾ ಓದೋ ಭಯ ಇರ್ಬೋದು, ಬರವಣಿಗೆ ಭಯ ಇರ್ಬೋದು, ಅಥವಾ ಅಭಿನಯದ ಭಯ, ಹಾಡುಗಾರಿಕೆಯ ಭಯ, ಈ ಥರ ಹಲವಾರು ಭಯಗಳನ್ನು ನಿವಾರಣೆ ಮಾಡಲಿಕ್ಕೆ ನರಸಿಂಹರು ಬಹಳ ಹೆಲ್ಪ್ ಮಾಡ್ತಾರೆ. ಹೀಗೆ ಹಿರಣ್ಯಕಶಿಪುವಿನಲ್ಲಿದ್ದಂಥ ಆತಂಕ, ಉದ್ವೇಗ, ಹುಚ್ಚುತನ, ಅಹಂಕಾರ, ಗರ್ವ, ಇದನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ಅಷ್ಟು ಉರಿತಿತ್ತಂತ ಅವನಲ್ಲಿ ಮನಸ್ಸಿನಲ್ಲಿ ಅಂಕಿತರ, ಆ ಜ್ವಾಲೆ ಥರ. ಆಗ ನರಸಿಂಹರು ಅವನ ಬಹಳ ಎಳ್ಕೊಂಬಂದು ಆಗ್ನೇಯ ದಿಕ್ಕಿಗೆ ಕರ್ಕೊಂಬರ್ತಾರಂತೆ, ಅಗ್ನಿ ಮೂಲೆಗೆ. ಆ ಅಗ್ನಿ ಮೂಲೆಯಲ್ಲಿ ಅವನನ್ನು ಇನ್ನೇನು ಹಿಡಿದು ಸೀಳಬೇಕು ಅನ್ನುವಾಗ ಆದಂಥ ಮೆಂಟಲ್ ರಿಯಾಕ್ಷನ್ಸೇ ಛತ್ರವಟ ನಾರಸಿಂಹ ಅಂತ ಕರೀತಾರೆ. ಅದಕ್ಕೆ ಉಗ್ರವೀರ ಪ್ರತಾಪ ನಾರಸಿಂಹ ಅವತಾರ ಆಯಿತು ಅಂತ ಹೇಳ್ತಾರೆ. ಆಗ ನರಸಿಂಹರನ್ನು ಆ ಹಿರಣ್ಯಕಶಿಪುವನ್ನು ಮುಟ್ಟಿದಾಗ ತಲೆಯನ್ನು ಮುಟ್ತಾರಂತೆ. ಆಗ ತಲೆಯಲ್ಲಿದ್ದಂಥ ಆ ಭಯ ಕಮ್ಮಿ ಆಯ್ತಂತೆ. ಆಗ ನಾನು ನಮಸ್ಕರಿಸಬೇಕು, ಶರಣಾಗಬೇಕು ಅನ್ನೋ ಭಾವನೆ ಬಂತಂತೆ. ಶಾಂತ ಸ್ವರೂಪವನ್ನು ಉತ್ಪತ್ತಿ ಆಯ್ತಂತೆ ಹಿರಣ್ಯಕಶಿಪುನಲ್ಲೂ. ಆದರೂ ಕೂಡ ಅವನೊಂಥರ ಮೊಂಡ, ನಾನು ಯಾಕೆ ಇವನಿಗೆ ಎದುರಬೇಕು, ಇವನು ಹೆಂಗಾರು ಮಾಡಿ ನಾನು ಇವನು ಸಾಯಿಸಬೇಕು, ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಜನ್ಮ, ಇವನಿಗೆ ಯಾಕೆ ಸಾಯಿಸಬೇಕು, ಎದುಕೋಬೇಕು ನಾನು ಅಂತ ಹೇಳಿ ಅವನೇನು ಮಾಡ್ತಾನೆ, ಇನ್ನೂ ಮೊಂಡದಲ್ಲಿ ತೋರಿಸ್ಕೊಳ್ಳಲ್ಲ. ಒಂದು ಗಾದೆ ಇದೆ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲ್ವಾ ಅಂತಾರಲ್ಲ, ಹಾಗೆ ಅಷ್ಟೆಲ್ಲ ಇದ್ರೂ ಕೂಡ ಅವನಿಗೆ ಭಯ ಇದೆ, ನಾನು ಖಂಡಿತ ಸತ್ತೋಗ್ತೀನಿ ಇವಾಗ, ಈ ನರ ಪ್ರಾಣಿ ರೂಪ ಇರೋ ಮನುಷ್ಯರನ್ನು ಸಾಯಿಸ್ತಾನೆ ಅನ್ನೋ ಭಯ ಇದ್ದರೂ ಕೂಡ, ಆ ಕ್ಲೇಶ ಮನೋದೌರ್ಬಲ್ಯ ಇದ್ದರೂ ಕೂಡ ಅವನೇನು ಮಾಡ್ತಾನೆ, ಹೋರಾಟ ಮಾಡಕ್ಕೆ ಹೋಗ್ತಾನೆ. ಆಗ ಹಿರಣ್ಯಕಶಿಪುನ ಹೇಳ್ಕೊಂಡು ಆಗ್ನೇಯ ದಿಕ್ಕಿಗೆ ಬಂದಾಗ ಆದಂಥ ಅವತಾರವೇ ಛತ್ರವಟ ನಾರಸಿಂಹ. ಆಗ ಅವನಿಗೆ ಶಾಂತಿ ಬೇಕಾಯಿತು. ಶಾಂತಿ ಏನು, ಒಂದು ನರ್ತನ, ಸಂಗೀತ, ಹಾಡುಗಾರಿಕೆ ಇದೆಲ್ಲ ಬೇಕು ಅಂತ ಅನಿಸ್ತಂತೆ ನರಸಿಂಹರಿಗೆ. ಖಂಡಿತ ಗುರುಜಿ, ನಿಜವಾಗ್ಲೂ ಕೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಈ ರೀತಿಯೆಲ್ಲ ಮನುಷ್ಯನಿಗೆ ಒಂದು ಮಾನಸಿಕವಾದಂತಹ ಖಿನ್ನತೆಗಳಿರುತ್ತಾ, ಮಾನಸಿಕವಾಗಿ ಇಷ್ಟು ನೊಂದ್ಕೊಳ್ತಾರ ಅನ್ನುವಂಥದ್ದು ವಿಶೇಷ. ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಒಂದು ಚಿಕ್ಕ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಕಾಲರ್ ಇದ್ದಾರೆ ಲೈನ್ ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ ಮ್ಯಾಮ್, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಸವಿತಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ಸವಿತಾ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಸರಿ, ಗುರುಜಿ ಅವರಿದ್ದಾರೆಮ್ಮ, ನೇರವಾಗಿ ಮಾತಾಡಿ, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರಿತಾ ಅವರೇ. ನಮಸ್ತೆ ಗುರುಜಿ. ನನ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಒಂಥರ ಭಯ ಆಗ್ತಿದೆ. ನಾವು ಮಾತಾಡೋ ಸಬ್ಜೆಕ್ಟ್ ಇವತ್ತು ಭಯ ಹೇಗೆ ಅಂತ, ಭಯ ತೆಗೆಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಅದೇ ಸಬ್ಜೆಕ್ಟು, ಮಾತಾಡಿ, ಪರವಾಗಿಲ್ಲ. ಏನಿಲ್ಲ, ಈಗ 3 ವರ್ಷದ ಮುಂಚೆ ನಮ್ಮ ಮನೆಯವ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಆಗಿಂದ ನಮ್ಗೆ ಜೀವನದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಹಣಕಾಸಿಗೆ ಏನ್ ತೊಂದರೆ ಇಲ್ಲ, ಆಸ್ತಿ ಬಿಟ್ಟು ಹೋಗಿದ್ದಾರೆ, ಒಳ್ಳೆ ಮಗ ಇದ್ದಾನೆ, ಅವನ ಭವಿಷ್ಯ ಹೇಗಿದೆ ಅಂತ ಕೇಳೋ ಆಸೆ ಅಷ್ಟೇ. ಓಕೆ, ಗುಡ್. ಸೊ ನಿಮ್ಮ ಪ್ರಶ್ನೆ ಮಗನ ಭವಿಷ್ಯ ಹೇಗಿದೆ ಅಂತೇಳಿ. ಹೌದು, ನಂಗಿರೋದು ಅದೊಂದೇ ಆಸ್ತಿ. ಅವನು ಚೆನ್ನಾಗಿ ಓದ್ಬೇಕು, ಒಳ್ಳೆ ಮನುಷ್ಯ ಆಗ್ಬೇಕಷ್ಟೇ. ಅವನ ಹಣ ಸಂಪಾದಿಸ್ಬೇಕು, ದೊಡ್ಡ ಮನೆ ಕಟ್ಬೇಕು ಅನ್ನೋ ಆಸೆ ನಂಗಿಲ್ಲ. ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ತಂದೆ ಹೆಸರನ್ನ ಉಳಿಸಿದ್ರೆ ಸಾಕು ಗುರುಜಿ, ಅಷ್ಟೇ. ನಾನು ಇನ್ನೇನು ದೇವ್ರನ್ನ ಕೇಳಲ್ಲ. ಗುಡ್. ನೀವು ನಿಜವಾದ ಒಳ್ಳೆ ತಾಯಿ. ಎಲ್ಲರೂ ನನ್ನ ಮಗನಿಗೆ ಐಶ್ವರ್ಯ ಕೊಡಲಿ, ಕಾರು ಬಂಗ್ಲೆ ಕೊಡಲಿ ಅಂತೆಲ್ಲ ಕೇಳ್ತಾರೆ. ನೀವು ಸಮಾಜದಲ್ಲಿ ಒಬ್ಬ ಒಳ್ಳೆ ಮಗನ ಆಗಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿದ್ರಲ್ಲ, ರಿಯಲಿ ಒಳ್ಳೆ ತಾಯಿಯಮ್ಮ ನೀವು. ನಿಜವಾಗ್ಲೂ ನಾನು ನಮಸ್ಕರಿಸ್ತೀನಿ. ನೋಡಿ, ನಿಮ್ಮ ಮಗನ ಭವಿಷ್ಯ ಚೆನ್ನಾಗಿ ಆಗಬೇಕು ಅನ್ನೋದಾಗಿದ್ರೆ ದಿನನಿತ್ಯ ನೀವು ಕುಬೇರ ಮುದ್ರೆ ಮಾಡಿ ನೋಡಿ. ಈ ಕಿರುಬೆರಳು ಮತ್ತು ಈ ಉಂಗುರದ ಬೆರಳನ್ನು ಈ ಹೆಬ್ಬೆಟ್ಟಿನ ಬುಡಭಾಗದಲ್ಲಿ, ಶುಕ್ರ ಗ್ರಹದ ಬುಡಭಾಗದಲ್ಲಿ ಈಗ ಜೋಡಿಸ್ಬೇಕು ಎರಡು ಕೈಯಲ್ಲೂ. ಉಳಿದ ಎರಡೂ ಈ ತೋರ್ಬೆರಳು ಮತ್ತು ಮಧ್ಯದ ಬೆರಳಿನ ಹೆಬ್ಬೆಟ್ಟಿಗೆ, ಅಂದರೆ ಶುಕ್ರ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಮೂರನ್ನು ಈ ರೀತಿ ನೀವು ಏನು ಮಾಡಬೇಕು, ಜೋಡಿಸ್ಬಿಟ್ಟು ಹೆಬ್ಬೆಟ್ಟ ಮೇಲೆ ಇಟ್ಟು ಕುಬೇರ ಮುದ್ರೆನ ಅಂತ ಹೇಳ್ತಾರೆ ಅದಕ್ಕೆ. ಈ ಕುಬೇರ ಮುದ್ರೆಯಲ್ಲಿ ಇಟ್ಕೊಂಡು ನನ್ನ ಮಗ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿ, ಗುಣವಂತ, ಆರೋಗ್ಯವಂತ,
ಜಗದ್ವಿಖ್ಯಾತಿ ಆಗುವಂಥ ಒಳ್ಳೆ ಮಗನ ಆಗಲಿ ಅಂತೇಳಿ ನೀವು ಕುಬೇರನ ಹತ್ರ ಪ್ರಾರ್ಥನೆ ಮಾಡಿದ್ದೆ ಆದರೆ ಯಾವುದೋ ಮೂಮೆಂಟ್ ಕುಬೇರಿಂದ ಆಶೀರ್ವಾದ ಆಗುತ್ತೆ. ಕುಬೇರ ಮುದ್ರೆ ಇರೋದೇ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ, ವಿಶ್ ಡಿಸೈರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದರಿಂದ ಈ ಕುಬೇರ ಮುದ್ರೆಯನ್ನು ದಿನನಿತ್ಯ ನೀವು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ್ಯ ಸಮೃದ್ಧಿಯೇ ಧಾಪಯ ಸ್ವಾಹ ಅಂತ ಹೇಳಬೇಕು. ಅದು ತುಂಬ ದೊಡ್ಡ ಮಂತ್ರ ಆಯಿತು. ಆದರೆ ಚಿಕ್ಕದಾಗಿ ಲಘು ಮಂತ್ರ ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತೇಳಿ ಈ ಮುದ್ರೆ ಧಾರಣೆ ಮಾಡಿ ನಿಮ್ಮ ಮಗನ ಭವಿಷ್ಯದ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ತಿದ್ರೆ ಖಂಡಿತ ಅದು ಹಾಗೇ ನಡೆದೋಗುತ್ತೆ. ಅದರಿಂದ ಈ ಮುದ್ರೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಸವಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0804121999. ಬನ್ನಿ, ಮನುಷ್ಯನ ಮಾನಸಿಕ ಸ್ಥಿತಿಗತಿಯ ಮೇಲೆ ಸಾಕಷ್ಟು ಒಂದು ಪ್ರಭಾವ ಬೀರುವಂತಹ ಮಂತ್ರಗಳು ಹಾಗೂ ಮುದ್ರೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕಾಗಿದೆ. ಆದರೆ ಅದಕ್ಕೂ ಮುಂಚೆ ಮನಸ್ಸಿನಲ್ಲಿರುವಂತಹ ಮಾನಸಿಕ ಸ್ಥಿಮಿತೆಯನ್ನ ನಾವು ಹೇಗೆ ಕಾಪಾಡಿಕೊಳ್ಬೇಕು, ಯಾವೆಲ್ಲ ರೀತಿಯಾಗಿ ಈ ಒಂದು ಕೋಪ ತಾಪಗಳಿಂದ, ನಕಾರಾತ್ಮಕ ಆಲೋಚನೆಗಳಿಂದ ಹೊರಗೆ ಬರಬೇಕು ಅನ್ನೋದನ್ನ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಮನುಷ್ಯನಿಗೆ ಸಹಜವಾಗಿ ಕೋಪ ಅನ್ನೋದು ಡಿಫಾಲ್ಟ್ ನೇಚರ್, ಅದು ಬೈ ಬರ್ತ್ ಬಂದ್ಬಿಡುತ್ತೆ. ಭಯ, ಕೋಪ ಅನ್ನೋದಲ್ಲ. ಯಾವಾಗ ಶನಿ ಮತ್ತು ಕೇತು ನೀಚನಾದಾಗ, ಜೊತೆಲಿ ಸೇರಿದಾಗ ಈ ಮನಸ್ಸಿನಲ್ಲಿ ಭಯ ಉತ್ಪತ್ತಿ ಆಗುತ್ತೆ. ಭಯದಿಂದ ಮನುಷ್ಯ ಏನೇನೋ ಕಳ್ಕೊಂಡ್ಬಿಡ್ತಾನೆ. ಭಯದಿಂದ ಅದೃಷ್ಟ ಕೂಡ ನಾಶ ಆಗುತ್ತೆ. ಕೋಪದಿಂದ ಕೂಡ ಮನುಷ್ಯ ತನ್ನ ಅದೃಷ್ಟವನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೆ. 1 ನಿಮಿಷ ಕೋಪ ಮಾಡಿಕೊಂಡ್ರೆ 60 ನಿಮಿಷದ ಸುಖವನ್ನು ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ಅಥವಾ 1 ನಿಮಿಷ ಏನಾದ್ರು ಕೋಪ ಮಾಡಿಕೊಂಡ್ರೆ 60 ನಿಮಿಷ ಅಷ್ಟು ಅನಾಹುತಗಳಾಗುವಷ್ಟು ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾವು ಊಟ ಬಿಟ್ಟರೂ ಪರವಾಗಿಲ್ಲ, ನಿದ್ದೆ ಬಿಟ್ಟರೂ ಪರವಾಗಿಲ್ಲ, ಕೋಪ ಮಾತ್ರ ಇಟ್ಕೋಬಾರ್ದು ಮನಸ್ಸಿನಲ್ಲಿ. ಅದರಿಂದ ಮನಸ್ಸೊಳಗೆ ಕೋಪ ಸೇರ್ಕೊಂಡ್ಬಿಟ್ರೆ ಅವನ ಅದೃಷ್ಟ ಅವನೇ ಸುಟ್ಕೊಂಡ ಹಾಗೆ ಯಾರಿಗೆ ಕೋಪ, ಈ ಮನೋದೌರ್ಬಲ್ಯ, ಮನಸ್ಸಿನಲ್ಲಿ ಕ್ಲೇಶ ಇದೆಯೋ ಅಥವಾ ಮನಸ್ಸಲ್ಲಿ ಒತ್ತಡ ಇದೆಯೋ, ಅದು ವರ್ಕ್ ಪ್ರೆಷರ್ ಇರ್ಬೋದು, ಹೆಂಡತಿ ಕಾಟ, ಗಂಡನ ಕಾಟ, ಮಕ್ಕಳ ಕಾಟ, ಅತ್ತೆ ಕಾಟ, ಮಾವನ ಕಾಟ, ಈ ಒಂದು ಪ್ರೆಷರ್ ಅನ್ನೋದು ಒತ್ತಡ ಇದೆಯೋ, ದೌರ್ಬಲ್ಯ, ಭಯ, ಆತಂಕ, ಉದ್ವೇಗಗಳಿದೆಯೋ, ಕ್ಲೇಶ, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರಿಗೆ ಟೀಕೆ ಮಾಡೋದು, ಇನ್ನೊಬ್ರಿಗೆ ಮನಸ್ಸಿಗೆ ಅಯ್ಯೋ ಅನಿಸ್ಬೇಕು ಅನ್ನೋ ಈ ಥರ ಭಾವನೆಗಳು, ಹೊಟ್ಟೆ ಕಿಚ್ಚು, ಅಸೂಯೆ ಇದೆಯೋ ಅಂಥವರೆಲ್ಲ ಆಗ್ನೇಯ ದಿಕ್ಕಿನಲ್ಲಿರತಕ್ಕಂಥ ಛತ್ರವಟ ನಾರಸಿಂಹ, ಮಹಾ ಉಗ್ರ ವೀರ ಪ್ರತಾಪ ನಾರಸಿಂಹರ ಮಂತ್ರ ಮುದ್ರೆಯನ್ನು ಮಾಡಿದ್ದೇ ಆದರೆ ಶನಿ ಗ್ರಹಕ್ಕೆ ಶಾಂತಿ ಆಗುತ್ತೆ, ಕೇತು ಗ್ರಹಕ್ಕೆ ಶಾಂತಿ ಆಗುತ್ತೆ. ಆಗ್ನೇಯ ಮೂಲೆಯಲ್ಲಿ ಕೇತು ಗ್ರಹ ಇದ್ದಾರೆ. ಆ ಕೇತು ಗ್ರಹದ ಪ್ರಭಾವದಿಂದ ಹಿರಣ್ಯಕಶಿಪುನಲ್ಲಿ ಮನೋದೌರ್ಬಲ್ಯ, ಮನೋಕ್ಲೇಶ ಮತ್ತು ಮಾನಸಿಕ ಒತ್ತಡ ಕಮ್ಮಿ ಆಗ್ತಾ ಬಂತಂತೆ. ಕೊನೆಗೆ ಅವನು ಪೂರ್ವಕ್ಕೆ ಬಂದಾಗ ಹಿರಣ್ಯಕಶಿಪನ ತೊಡೆ ಮೇಲೆ ಮಲಗಿಸ್ಕೊಂಡು ಅವನು ಹೊಟ್ಟೆ ಸೀಳ್ತಾರೆ ನರಸಿಂಹರು. ಅಷ್ಟರೊಳಗೆ ಅವನಿಗೆ ಓಡಾಡಿಸ್ಕೊಂಡು ಎಲ್ಲ ದಿಕ್ಕಿನಲ್ಲೂ ಅವನು ವೀಕ್ ಮಾಡಕ್ಕೆ ಬಿಡ್ತಾರೆ ನರಸಿಂಹರು. ಹಾಗೆ ಮಾಡಲಿಲ್ಲ ಅಂದರೆ ನರಸಿಂಹರೇ ಸತ್ತೋಗ್ತಾ ಇದ್ರು, ಅಷ್ಟು ಬಲಶಾಲಿ ಹಿರಣ್ಯಕಶಿಪು. ಅದರಿಂದ ಎಲ್ಲ ದಿಕ್ಕಿನಲ್ಲೂ ಆಯಾ ವಾಸ್ತುಗಳಲ್ಲಿ ಅವನನ್ನು ಎಳ್ಕೊಂಬಂದು ಸೇರಿಸಿ ಅವನ ಮೆಂಟಲ್ ವೈಬ್ರೇಷನ್ ಎಲ್ಲ ಡಿಸಾರ್ಡರ್ಸ್ನೆಲ್ಲ ಕಮ್ಮಿ ಮಾಡಿ ನಾರ್ಮಲ್ ಮನುಷ್ಯ ಆದಾಗಲೇ ಅವನ ಸಾಯಿಸೋಕ್ಕೆ ಸಾಧ್ಯ ಆಯ್ತಂತೆ ನರಸಿಂಹರಿಗೆ. ಆದ್ದರಿಂದ ಯಾರು ಆಗ್ನೇಯ ದಿಕ್ಕಿನಲ್ಲಿರತಕ್ಕಂಥ ಈ ಛತ್ರವಟ ನಾರಸಿಂಹ ಅಥವಾ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹರನ್ನು ಜಪ ಮಾಡ್ತಾರೋ ಅವರಿಗೆ ಮನೋದೌರ್ಬಲ್ಯ, ಮನಸ್ಸಿರತಕ್ಕಂಥ ಕ್ಲೇಶ, ಖಿನ್ನತೆ, ಆ ಖಿನ್ನತೆ ಯಾವುದೇ ಆಗಿರ್ಬೋದು, ಸೆಕ್ಷುಯಲ್ ಡಿಸಾರ್ಡರ್ ಆಗಿರ್ಬೋದು ಅಥವಾ ಈಟಿಂಗ್ ಡಿಸಾರ್ಡರು, ಸ್ಲೀಪಿಂಗ್ ಡಿಸಾರ್ಡರ್ಸ್, ಯಾವುದೇ ಅಂಥ ಡಿಸಾರ್ಡರ್ಸ್ ಇದ್ರೂ ಕೂಡ ಆಗ್ನೇಯ ದಿಕ್ಕಲ್ಲಿರತಕ್ಕಂಥ ಛತ್ರವಟ ನಾರಸಿಂಹರ ಸ್ಮರಣೆ ಮಾಡಬೇಕಂತೆ. ಅವ್ರಿಗೆ ಆರಾಧನೆ ಮಾಡೋದು ಯಾವ ರೀತಿ ಗೊತ್ತಾ? ಸಂಗೀತ, ನರ್ತನ ಸೇವೆಗಳಿಂದ ಅಂತೆ. ಆಗ್ನೇಯ ದಿಕ್ಕಿನಲ್ಲಿರುವಂಥ ನರಸಿಂಹರಿಗೆ ಆರತಿ, ಧೂಪ, ನೈವೇದ್ಯ, ಹೂವಿನ ಅಲಂಕಾರ ನಿಷಿದ್ಧ ಅಂತೆ. ಕಾರಣ ಆ ಆಗ್ನೇಯ ದಿಕ್ಕಿನಲ್ಲಿ ಉರಿತಾರೋ ಆ ಜ್ವಾಲ, ಕೋಪ, ಭಯ ಅದನ್ನು ತಣ್ಣಗೆ ಮಾಡಬೇಕು ಅಂದರೆ ಮಧುರವಾದ ಸಂಗೀತ, ನರ್ತನ ಸೇವೆ, ಅಭಿನಯಗಳ ಮೂಲಕ ನರಸಿಂಹರಿಗೆ ಸೇವೆ ಮಾಡಬೇಕಂತೆ. ಶ್ಲೋಕದಲ್ಲಿ ಹೇಳ್ತಾರೆ, ತಂತ್ರಸಾರದಲ್ಲಿ ಆಹಾ ಹೂಹಾ ಅನ್ನೋ ಬೀಜ ಮಂತ್ರದಲ್ಲಿ ಯಾರು ನನ್ನ ಆರಾಧನೆ ಮಾಡ್ತಾರೋ ಅಂಥವರಿಗೆ ಮನಸ್ಸಿರತಕ್ಕಂಥ ದೌರ್ಬಲ್ಯ, ಮಾನಸಿಕ ಒತ್ತಡ, ಮನಸ್ಸಿನಿರೋ ಕ್ಲೇಶಗಳನ್ನು ನಾವು ತೆಗೆದಾಕ್ತೀನಿ ಅಂತೇಳಿ ಸಾಕ್ಷಾತ್ ನರಸಿಂಹರೇ ಕೂಡ ಅವರು ವಚನವನ್ನು ನೀಡಿದ್ದಾರೆ ಆ ಒಂದು ಗ್ರಂಥಸಾರದಲ್ಲಿ. ಆದ್ದರಿಂದ ಯಾರಿಗೆ ಭಯ, ಕೋಪ ಇದೆಯೋ ಅವರು ಈ ಛತ್ರವಟ ನರಸಿಂಹರನ್ನು ಧ್ಯಾನ ಮಾಡಬೇಕು. ಇನ್ನೊಂದು ಕೆಲವರಿಗೆ ಈ ಕೋಪ ಜಾಸ್ತಿ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದ, 7ನೇ ಕ್ಲಾಸ್ವರೆಗೂ ಚೆನ್ನಾಗಿದ್ದ, ಆಮೇಲೆ ಸಿಕ್ಕಿದ್ದೆಲ್ಲ ಬಿಸಾಕ್ಬಿಡ್ತಾನೆ, ಟಿ ವಿ ಮೇಲೆ ಕಲ್ಲು ಹೊಡಿತಾನೆ, ಏನೋ ಬಿಸಾಕ್ಬಿಡ್ತಾನೆ, ಫ್ರಿಜ್ ಹಾಳು ಮಾಡ್ದ, ಗ್ರೈಂಡರ್ ಹಾಳು ಮಾಡಿಬಿಟ್ಟ, ಅಯ್ಯೋ ಅವನು ಆಡ್ಬಟ್ಟ ತಡೆಯಕ್ಕೆ ಆಗ್ತಿಲ್ಲ ಅಂತ ಒಂದು ತಾಯಿ ಕಂಪ್ಲೇಂಟ್ ಮಾಡ್ತಾಳೆ.
ಅವನ ಕರ್ಸು ನೋಡಿದಾಗ ಅವನ ಬಗ್ಗೆ ನಾನು ಡಿಸ್ಕಸ್ ಮಾಡಿ ಮೆಂಟ್ರಿಂಗ್ ಮಾಡಿದಾಗ ಆಮೇಲೆ ಗೊತ್ತಾಯಿತು ಅವನು ಬೇರೆ ಸ್ಕೂಲ್ಗೆ ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಹಳೆ ಸ್ಕೂಲಲ್ಲಿ ಇದ್ದರೆ ನನಗೆ ಎಲ್ಲ ಫ್ರೆಂಡ್ಸ್ ಇದ್ದರು, ಎಷ್ಟು ಚೆನ್ನಾಗಿದ್ದೆ, ಈಗ ಹೊಸ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಒಂದು ಕೋಪ, ಆ ಒಂದು ಉದ್ವೇಗದಿಂದ ಮನೆಯೊಳಗೆ ಆರ್ಭಟ ಮಾಡ್ತಾ ಇದ್ದ. ಇನ್ನೊಬ್ಬ ಬಂದ, ಒಬ್ಬ ಶಂಕರ್ ಅಂತೇಳಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು, ಅವನಿಗೆ ಅವ್ನ ಬಾಸಿಂದ ಯಾವಾಗಲೂ ಕಿರಿಕಿರಿ, ಅವ್ನಿಗೆ ಯಾವಾಗಲೂ ಕಿರಿಕಿರಿ. ಅವ್ನು ಏನು ಹೇಳಿದ್ರು ಅವ್ನು ಬಾಸ್ ಕೇಳ್ತಿರಲಿಲ್ಲ, ಒಂದು ರಜಾ ಸ್ಯಾಂಕ್ಷನ್ ಮಾಡ್ತಿರಲಿಲ್ಲ, ಒಂದು ಫಂಕ್ಷನ್ ಕರೀತಿರಲಿಲ್ಲ, ಒಂದು ಮೀಟಿಂಗ್ ಇನ್ವೈಟ್ ಮಾಡ್ತಿರಲಿಲ್ಲ. ಈ ಭಯಕ್ಕೆ ಅವನು ಏನು ಮಾಡ್ತಿದ್ದ, ಎಲ್ಲರ ಮೇಲೂ ಕೋಪ ತೋರಿಸ್ತಾ ಇದ್ದ ಅವನು. ನಮಸ್ತೆ ಮಾಧವಿ ಅವರೇ. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹೆಸರನ್ನ ಹೇಳಿ. ನಾನು ದೀಪಕ್ ಅಂತ, ನಂದು ಕೊಡಗು, ನಾನು ಆರ್ಮಿಲಿ ಜಾಬ್ ಮಾಡ್ತಾ ಇದ್ದೀವಿ, ಮಧ್ಯಪ್ರದೇಶ್ ಜಬಲ್ಪುರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಮಧ್ಯಪ್ರದೇಶದಿಂದ ಕರೆ ಮಾಡ್ತಿದ್ರ. ಸರಿ ದೀಪಕ್ ಅವರೇ, ಗುರುಜಿ ಅವರಿದ್ದಾರೆ, ನೇರವಾಗಿ ಮಾತಾಡಿ, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ದೀಪಕ್. ನಮಸ್ತೆ ಶ್ರೀನಿವಾಸ ಗುರುಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ತಾವು ಹೇಗಿದ್ದೀರಿ? ಸರ್, ನಿಜವಾಗಿ ಡೈರೆಕ್ಟ್ ಆಗಿ ತುಂಬಾ ದಿನ ಆಯ್ತು ಫೋನ್ ಮಾಡೋಣ ಅಂತ ತಿಳ್ಕೊಂಡಿದ್ದೆ, ಸಿಗ್ತಾನೆ ಇರಲಿಲ್ಲ ಸರ್. ಮಾತಾಡಿ, ಪರವಾಗಿಲ್ಲ ಸರ್. ಆಕ್ಚುಲಿ ನನಗೆ PIVD L4 L5 ಬಂದು ನನಗೆ ಪ್ರಾಬ್ಲಮ್ ಸರ್. ನನಗೆ ಬೆನ್ನು ನೋವು, ಡಿಸ್ಕ್ ಕೊಲ್ಯಾಪ್ಸ್ ಅಂತ. ಅದಕ್ಕೆ ತಾವು ಏನಾದ್ರು ಮುದ್ರೆ ಏನಾದ್ರು ಇದ್ರೆ ವಿತೌಟ್ ಆಪರೇಷನ್ ಏನಾದ್ರು ಮಾಡ್ಬೋದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಓಕೆ, ಬಹಳ ಕ್ವಶನ್ ಇದು. ಈಗ ಲುಂಬರ್ L1 to L5 ಇದೆಯಲ್ಲ? ಗುರುಗಳೇ. ಓಕೆ, ಸೊ ಅದಕ್ಕೆ ನೋವು ಇದೆಯಾ ಅಥವಾ ಬೇರೆ ಏನಾದ್ರಲ್ಲಿ ಮೂವ್ಮೆಂಟ್, ಡಿಸ್ಕ್ ಮೂವ್ಮೆಂಟ್ ಆಗಿದೆಯಾ? ಅದು ಡಿಸ್ಕ್ ಕೊಲ್ಯಾಪ್ಸ್ ಆಗಿದೆ ಅಥವಾ ಡಿಜನರೇಟರ್ ಆಗಿದೆ ಅಂತ ಹೇಳ್ತಾರೆ. ಈ ನರ್ವ್ ರೂಟರ್ ಕಂಪ್ರೆಸ್ ಆಗಿದೆ ಅಂತ. ಅದೇನಾಗತ್ತಂದ್ರೆ ಒಂದು ಅಕ್ಷಿ ಬಂದಾಗ ಅಥವಾ ಇನ್ನು ಸ್ನೀಸಿಂಗ್ ಅಥವಾ ಬೇರೆ ಯಾವುದೇ ಸಡನ್ ಆಗಿ ಒಂಥರ ಜರ್ಕ್ ಹೊಡೆದಾಗ ಒಂದು ಲಾಕ್ ಆಗ್ಬಿಡುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸ್ ರೆಸ್ಟ್ ತಗೊಂಡ್ಮೇಲೆ ಸ್ವಲ್ಪ ಸರಿ ಹೋಗ್ತೀನಿ. ಓಕೆ, ನನಗೆ ನೀವು ಒಂದು ಕೆಲಸ ಮಾಡಿ, ನಮ್ಮ ಜಿ ಕನ್ನಡ ವಾಹಿಗೆ ಅಡ್ರೆಸ್ಗೆ ನಿಮ್ಮದು ಮೆಡಿಕಲ್ ರಿಪೋರ್ಟ್ನ ನಾನು ಕಳಿಸ್ಕೊಡಿ, ನಾನು ಅದನ್ನು ಅನಲೈಸ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಆ ಪೇಯ್ನ್ ಕಿಲ್ಲರ್ಗೆ ಒಂದು ನಾನು ಮುದ್ರೆ ತೋರಿಸ್ತೀನಿ. ಇವತ್ತು ತೋರಿಸೋ ಮುದ್ರೆ ಯಾವುದು? ಈ ಛತ್ರವಟ ನರಸಿಂಹರ ಮುದ್ರೆಯನ್ನು ನೀವು ಮಾಡಿದ್ದೆ ಆದರೆ ಇದೇ ಸಂಚಿಕೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಆ ಮುದ್ರೆ ಧಾರಣೆ ಮಾಡಿ ನಾನು ಹೇಳೋ ಮಂತ್ರ ಮಾಡಿದ್ರೆ ಕಂಪ್ಲೀಟಾಗಿ ಲುಂಬರ್ L1 L2 L3 L4 L5 ಇರತಕ್ಕಂಥ ಆ ಪೇಯ್ನ್ ಎಲ್ಲ ಈಚೆ ತೆಗೆದು, ನೀವು ಅಕ್ಷಿ ಎಂದಾಗ ಅಥವಾ ಏನೋ ಬಗ್ದಾಗ ಪೇನ್ ಬಂದರೆ, ಅಥವಾ ಏನೋ ವೆಯ್ಟ್ ಎತ್ತಿದಾಗ, ಅಥವಾ ಸೈಡಲ್ಲಿ ಈ ರೀತಿ ಪಕ್ಕಕ್ಕೆ ಬೆಂಡಾದಾಗ, ಅಥವಾ ಏನಾದ್ರು ಎತ್ಕೊಳ್ಳೋಕೆ ಹೋದಾಗ, ಮೇಲ್ಗಡೆಯಿಂದ ಕೈ ಎತ್ತುವಾಗ ಪೇಯ್ನ್ ಬಂದಾಗ, ಅದಕ್ಕೆಲ್ಲ ಒಳ್ಳೆ ರೆಮಿಡಿ ಇವತ್ತು ತೋರಿಸೋ ಈ ಛತ್ರವಟ ನರಸಿಂಹರ ಮುದ್ರೆ. ಅದರಿಂದ ಹಾಗೆ TV ನೋಡ್ತಾ ಇರಿ, ನಾನು ನಿಮ್ಗೆ ಮುದ್ರೆ ಮತ್ತು ಮಂತ್ರ ತೋರಿಸ್ಕೊಡ್ತೀನಿ. ದೀಪಕ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಗ್ನೇಯದಲ್ಲಿರುವಂತಹ ಛತ್ರವಟ ನರಸಿಂಹರ ಮುದ್ರೆ ಹಾಗೂ ಅದರ ಒಂದು ಪ್ರಭಾವವನ್ನ ತಿಳ್ಕೊಳ್ಳೋ ಸಮಯ ಆಗಿದೆ. ಬನ್ನಿ, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಗುರುಗಳಿಂದ ಕೇಳೋಣ. ಗುರುಜಿ, ಮನುಷ್ಯನಿಗೆ ಈ ಮುಮ್ಮೆದಲಿಂದ ನಾವು ಅಂದರೆ ಫ್ರಂಟಲ್ ಲೋಬೆಯಿಂದ ನಾವು ನಡೆಯೋದು, ಅಳೋದು, ಕೂಗೋದು, ಎಲ್ಲ ಚಿಂತನೆಗಳನ್ನು ಇಲ್ಲಿ ರೆಕಾರ್ಡ್ ಮಾಡುತ್ತೆ. ಈ ಸ್ಟೆಮ್ ಮಿಡಲ್ ಬ್ರೈನಲ್ಲಿ ಈ ಮಾನಸಿಕ ಆಸೆ, ಆಕಾಂಕ್ಷೆಗಳು, ಒತ್ತಡಗಳನ್ನು ಕಂಟ್ರೋಲ್ ಮಾಡುತ್ತೆ. ಇವೆರಡರ ಮಧ್ಯೆ ಈ ಹೈಪೋಥ್ಯಾಲಮಸ್ ಜೊತೆಗೆ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಅಡ್ರಿನಲ್ ಗ್ಲ್ಯಾಂಡ್ ಎರಡೂ ಸೇರಿಕೊಂಡು ಅಡ್ರಿನಲಿನ ಒಂದು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಹಾರ್ಮೋನ್ಸ್ ಏನಾದರೂ, ಅಡ್ರಿನಲಿನ್ ಅನ್ನೋ ಹಾರ್ಮೋನ್ಸ್ ಏನಾದ್ರು ರಕ್ತದೊಳಗೆ ಸೇರ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಹೋರಾಟ ಮತ್ತು ಪಲಾಯನವನ್ನು ಸೃಷ್ಟಿ ಮಾಡುತ್ತೆ. ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಮೆಡಿಕಲ್ ಸೈನ್ಸಲ್ಲಿ. ಈ ರೀತಿ ಯಾವಾಗುತ್ತೆ, ಆ ಹೋರಾಟನೇ ಭಯದಲ್ಲಿ, ಕೋಪದಲ್ಲಿ ತೋರಿಸ್ತಾನೆ. ಪಲಾಯನ ಅಂದರೆ ಜಾಗ ಬಿಟ್ಟು ಹೋಗೋದು. ಭಯಪ್ಪ, ನಾನು ಬರಲ್ಲಪ್ಪ, ಒಬ್ಬರ ಮುಂದೆ ನಿಂತ್ಕೊಳ್ಳಲ್ಲಪ್ಪ, ಅವ್ರು ನೋಡಿದ್ರೆ ಭಯ, ಅವ್ರ ಮುಂದೆ ಹಾಡಿದ್ರೆ ಭಯ, ಅವ್ರ ಮುಂದೆ ಮಾತಾಡೋಕ್ಕೆ ಭಯ, ಅಯ್ಯೋ ಏನೊಂದು ಬಿಡ್ತಾರೋ ಅನ್ನೋ ಒಂದು ಆ ಜಾಗ ಖಾಲಿ ಮಾಡಿಬಿಡ್ತಾರೆ, ಪಲಾಯನ ಅಂತ. ಅದಕ್ಕೆ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರೀತಾರೆ. ಈ ಒಂದು ಕಾಯಿಲೆಗೆ ಎಷ್ಟೋ ಜನ ಜಗತ್ತಿನಲ್ಲಿದೆ. ಇವನ್ ಲಾಯರ್ಸ್ಗಳಿಗಿದೆ, ಡಾಕ್ಟರ್ಗಳಿಗಿದೆ, ಮಿನಿಸ್ಟ್ರಿಗಳಿಗಿದೆ, MP MLAಗಳಿಗಿದೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋವಂಥವರಲ್ಲಿ ಇದು ಭಾಳ ಹೆಚ್ಚಿಗೆ ನಾನು ನೋಡ್ತಾ ಇದ್ದೀನಿ. ಅಂಥವ್ರು ಒಂದು ಮನೆ ಮುಂದೆ ಒಬ್ಬರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಬಾತ್ರೂಮಲ್ಲಿ ಆಡ್ತಾರೆ, ಮನೆ ಮುಂದೆ ಒಬ್ಬರೇ ಕೂತ್ಕೊಂಡು ಮಾತಾಡ್ತಾರೆ. ಅವರು ಒಂದು ತುಂಬಿದ ಸಭೆಯಲ್ಲಿ ಅಥವಾ ತುಂಬಿದ ಜಾಗದಲ್ಲಿ, ಒಂದು ಒಳ್ಳೆಯ ಜಾಗದಲ್ಲಿ ಅವ್ರಿಗೆ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಭಯ, ಕೋಪ ಬಂದ್ಬಿಡುತ್ತೆ. ಹೀಗಾಗಿ ಈ ಅಡ್ರಿನಲಿನ್ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡೋದು ಏಕೈಕ ಅಧಿದೇವತೆ ಈ ಛತ್ರವಟ ನರಸಿಂಹ ಅಥವಾ ಮಹಾ ಉಗ್ರವೀರ ಪ್ರತಾಪ ನರಸಿಂಹರು. ಯಾವಾಗ ಈ ಅಡ್ರಿನಲಿನ್ ಹಾರ್ಮೋನ್ಸು ರಕ್ತ ಜೊತೆ ಸೇರಿಕೊಂಡಾಗ ಏನಾಗುತ್ತೆ, ಹೃದಯಕ್ಕೆ ಬಡಿತ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಯಾವಾಗ ಜಾಸ್ತಿ ಆಯಿತು, ಉಸಿರಾಟದಲ್ಲಿ ಏರುಪೇರು ಆಗುತ್ತೆ. ಯಾವಾಗ ಹಾರ್ಟ್ ಬೀಟು ಪ್ಲಸ್ ಉಸಿರಾಟದಲ್ಲಿ ಏರುಪೇರು ಯಾವಾಗ ಆಯಿತು, ಕೈಯೆಲ್ಲ ನಡ್ಕ ಶುರುವಾಗಿಬಿಡುತ್ತೆ. ಯಾವಾಗ ಕೈಯೆಲ್ಲ ನಡ್ಕ ಶುರುವಾಯಿತು, ಬೆವರಕ್ಕೆ ಶುರುವಾಗಿಬಿಡ್ತಾನೆ. ಯಾವಾಗ ಬೆವರು, ನಡಕ, ಹಾರ್ಟ್ ಬೀಟು, ಉಸಿರಾಟದಲ್ಲಿ ಏರುಪೇರು ಆಯಿತು, ಜಠರದಲ್ಲಿ ಪಚನ ಕ್ರಿಯೆ ಕಮ್ಮಿ ಆಗಿಬಿಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ಲಿ ಸ್ಲೋ ಆಗಿಬಿಡುತ್ತೆ. ಯಾವಾಗ ರಕ್ತ ಸರಿಯಾಗಿ ನಿಧಾನವಾಗಿ ಹರಿತಾ ಇದೆಯೋ ಬ್ರೈನ್ಗೆ,
ರಕ್ತ ಸಮತೋಲನಲ್ಲಿ ಹರಿಬೇಕು ಬ್ರೈನ್ಗೆ ರಕ್ತ ನಿಧಾನವಾಗಿ ಯಾವಾಗ ಹರಿಯಿತು ಅವನು ವಿವೇಕ ಕಳ್ಕೊಂಡ್ಬಿಡ್ತಾನೆ. ಆಗ ಯಾವಾಗ ವಿವೇಕ ಕಳ್ಕೊಂಡ್ಬಿಡ್ತಾನೋ ಶಕ್ತಿ ಸಾಮರ್ಥ್ಯನ ಒಂದು ರೀತಿ ನಿರ್ಧಾರ ತಗೊಳ್ಳೋ ಒಂದು ಚಾಣಕ್ಷತೆ ಕಳ್ಕೊಂಡ್ಬಿಡ್ತಾನೆ. ಯಾವಾಗ ರಕ್ತ ಬ್ರೈನ್ಗೆ ನಿಧಾನ ಅರಿತು ಕೋಪ ಜಾಸ್ತಿ ಆಯಿತು, ಚಾಕು ಹಾಕ್ಬಿಡೋದು, ಮಚ್ಚಲ್ಲಿ ಹೊಡೆದ್ಬಿಡೋದು, ಸಿಕ್ಕಿದ್ದು ಬಿಸಾಕ್ಬಿಡೋದು, ಇದೇ ರೇಪ್ ಮಾಡೋದು, ಕೊಲೆ ಮಾಡೋದು, ನಗೋದು, ಕೈಯೆಲ್ಲ ಪರ್ಚ್ಕೊಳ್ಳೋದು, ಇದೆಲ್ಲ ಶುರುವಾಗುತ್ತೆ. ಯಾಕೆ? ಬ್ರೈನ್ಗೆ ರಕ್ತ ನಿಧಾನವಾಗಿ ಹರಿದಾಗ, ಯಾವುದು ಈ ಅಡ್ರಲಿನ್ ಜೊತೆ ರಕ್ತ ಸೇರಿಕೊಂಡಾಗ, ಆ ಅಡ್ರಲಿನ್ ಪ್ಲಸ್ ಬ್ಲಡ್ಡಲ್ಲಿರೋ ಒಂದು ಪ್ರೆಷರ್ನ ಸಮತೋಲದಲ್ಲಿಟ್ಟಾಗಲೇ ಮನುಷ್ಯ ಶಾಂತವಾಗಿ ಆರಾಮಾಗಿ ನಗ್ನಗ್ತಾ ಸ್ಮೈಲ್ ಮಾಡ್ತಾ ಇರ್ತಾನೆ. ಯಾವಾಗ ಈ ಅಡ್ರಿನಲ್ ಹಾರ್ಮೋನ್ಸ್ ಕಂಟ್ರೋಲ್ ಮಾಡಬೇಕು. ಹಾಗಾದ್ರೆ ಯಾವ ಮೆಡಿಸಿನ್ ಇದೆ ಅದಕ್ಕೆ? ಶರೀರದಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಆದರೆ ಕೋಪ ಬರುತ್ತೆ, ಸೋಡಿಯಂ ಕಮ್ಮಿ ಆದರೆ ಸುಸ್ತಾಗುತ್ತೆ. ಪೊಟ್ಯಾಷಿಯಂ, ಸೋಡಿಯಂ ಪ್ಲಸ್ ಈ ಅಡ್ರಿನಲ್ ಅನ್ನೋ ಹಾರ್ಮೋನ್ಸು ರಕ್ತ ಜೊತೆ ಸೇರಿಕೊಂಡಾಗ ಯಾವಾಗಲೂ ಸಿಡ್ಕು. ಅವ್ರನ್ನ ಎಷ್ಟೋ ಜನ ನೋಡಿದ್ದೀನಿ, ಅವ್ರ ನಗು ಮುಖನೇ ನೋಡಿಲ್ಲ, ಎಷ್ಟೋ ವರ್ಷ ಆಗಿದೆ ಅವ್ರು ನಕ್ಕಿರೋದು, ಒಂದು ಸ್ಮೈಲ್ ಇಲ್ಲ, ಒಂದು ಯಾವಾಗಲೂ ಸಿಡಿಮಿಡಿ, ಏನು ಯಾವಾಗಲೂ ಬೈತಾನೆ ಇರೋದು, ಬಾಸ್ ಅಂದ್ಕೊಂಡು ಎಂಪ್ಲಾಯ್ಮೆಂಟ್ ಜಗಳ, ನಾನೇ ಮನೆ ಯಜಮಾನ ಅಂತ ಹೆಂಡತಿ ಮಕ್ಕಳು ಬೈಯೋದು, ಹೀಗೆ ಯಾವಾಗಲೂ ಸಿಡುಕು, ಕೋಪ, ಮತ್ತು ಅಂಥವ್ರು ಭಯ ಜಾಸ್ತಿ ಇರುತ್ತೆ. ಯಾರು ನನ್ನ ಕೊಂದು ಬಿಡ್ತಾರೋ, ಏನು ಅಂದ್ಬಿಡ್ತಾರೋ ಅನ್ನೋ ಭಯ. ಈ ಭಯ ಕೋಪ ಎರಡು ಇರ್ತಾನೋ ಅವನ ಅದೃಷ್ಟ ಅವನೇ ಸುಟ್ಕೊಂಡಾಗೆ. ಹಾಗೆ ಈ ಉಪ್ಪು ಕೂಡ ಬೆಳಗಿದೆ, ಕರ್ಪೂರನೂ ಬೆಳಗಿದೆ. ಉಪ್ಪು ಕರಗುತ್ತೆ, ಕರ್ಪೂರ ಹುರಿಯುತ್ತೆ. ಹಾಗೆ ಈ ಮನಸ್ಸು ಈ ಥರ ವ್ಯಕ್ತಿ ಇರೋರು, ಕೋಪ ಮತ್ತು ಭಯ ಇರೋರು ಉಪ್ಪಿನ ಥರನೂ ಕರಗೋಗ್ತಾರೆ, ಕರ್ಪೂರ ಥರನೂ ಉರಿತಾ ಇರ್ತಾರೆ. ಅಂಥವ್ರಿಗೆ ಸಮಾಜ ಸ್ಥಾನಮಾನ ಸಿಗೋದಿಲ್ಲ, ಅವರು ಓದೋದಲ್ಲಿ ಮುಂದೆ ಬರೋದಿಲ್ಲ, ಸಂಸಾರದಲ್ಲಿ ಅವ್ರಿಗೆ ಸಕ್ಸಸ್ ಆಗಲ್ಲ. ಅವ್ರು ಎಷ್ಟೇ ಜಾತಕ ತೊಗೊಂಡು ಜ್ಯೋತಿಷ್ಯ ತೋರಿಸಿದ್ರು, ಅವ್ರು ಏನೇ ಶಾಂತಿ ಮಾಡಿದ್ರು ಪ್ರಯೋಜನ ಆಗಲ್ಲ. ಈ ವಾಸ್ತು ಸರಿಯಿಲ್ಲ, ಆ ವಾಸ್ತು ಅಂತ ಹೋದ್ರು ಕೂಡ ಅವರು ಉದ್ಧಾರ ಆಗಲ್ಲ. ಕಾರಣ ಈ ಮನೋದೌರ್ಬಲ್ಯನ ತೆಗೆದುಹಾಕಿದ್ರೆ ಮಾತ್ರ ಅವರು ಸಕ್ಸಸ್ ಆಗಕ್ಕೆ ಸಾಧ್ಯ. ಹಾಗೆ ಈ ಮನೋದೌರ್ಬಲ್ಯ ತೆಗೆಯೋದು ಹೇಗೆ? ಆತ್ಮವಿಶ್ವಾಸ ಬೇಕು, ಆ ಕೀಳಿರಿಮೆ ಬಿಡಬೇಕು, ನೆಗೆಟಿವ್ ಥಾಟ್ಸ್ ಬಿಡಬೇಕು. ನೆಗೆಟಿವ್ ಅಂದರೆ ನಕಾರಾತ್ಮಕ ಆಲೋಚನೆಗಳ ಬಿಟ್ಟಾಗ, ವಿಲ್ ಪವರನ್ನು ಜಾಸ್ತಿ ಮಾಡಿಕೊಂಡಾಗ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ತೆಗೆದು ಬಿಸಾಕ್ದಾಗ ಅವನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗ್ತಾನೆ. ಎಲ್ಲಿ ಬೇಕಾದ್ರೆ ನಿಂತು ಮಾತಾಡ್ತಾನೆ. ಎಂಥ ಕಷ್ಟ ಬಂದರೂ ಎದುರಿಸೋ ಸಾಮರ್ಥ್ಯತೆ ಇರುತ್ತೆ. ಯಾಕೆ ಗೊತ್ತಾ? ರಕ್ತಕ್ಕೆ ಸಮತೋಲನವಾಗಿ ಅಡ್ರಿನಲಿನ್ ಅನ್ನೋ ರಕ್ತ ಜೊತೆ ಹರಿತಾ ಇರುತ್ತೆ. ಯಾವಾಗ ಅಡ್ರಿನಲಿನ್ ಹಾರ್ಮೋನ್ಸ್ ರಕ್ತ ಜೊತೆ ಸೇರ್ಕೊಂಡು ನಿಧಾನಕ್ಕೆ ಹರಿಯುತ್ತೋ ಅವನು ಒಂದು ಕಡೆ ಕೂರಲ್ಲ, ಒಂದು ಕಡೆ ಮಾತಾಡೋಕ್ಕಾಗಲ್ಲ, ಭಯ ಮತ್ತು ಕೋಪದಲ್ಲಿ ಇರ್ತಾನೆ. ಈ ಥರ ವ್ಯಕ್ತಿತ್ವ ಇರೋರಿಗೆ ಜಗತ್ತಿನಲ್ಲಿ ಯಾರು ಸ್ಥಾನಮಾನ ಬೆಲೆ ಕೊಡೋದಿಲ್ಲ. ಹಾಗಾದರೆ ಇದನ್ನು ಕ್ಯೂರ್ ಮಾಡೋದು ಏನಂದರೆ, ನೀವು ಯಾರೋ ಮನೋವೈದ್ಯತ್ರ ಹೋಗಿ ಮಾತುಗಳು ಬರ್ಕೊಡ್ತಾರೆ, ಆ ಕ್ಷಣಕ್ಕೆ ಶಾಂತಿ ಇರ್ತಾನೆ, ಆದರೆ ಯಾವಾಗಲೂ ಇರೋದಿಲ್ಲ. ಅವನು ವರ್ಷ ಪೂರ್ತಿ ತಗೊಳ್ಳೇಬೇಕು. ಇದನ್ನು ಮುಕ್ತರಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಮುಕ್ತರಾಗೋದು ಹೇಗೆ? ಛತ್ರವಟ ನರಸಿಂಹರ ಧ್ಯಾನ, ಜಪ, ಮುದ್ರೆ ಮಾಡಬೇಕು. ಯಾವಾಗ ನಾವು ಈ ಉಗ್ರವೀರ ಪ್ರತಾಪ ನರಸಿಂಹರ ಧ್ಯಾನ ಮಾಡ್ತೀವೋ, ಅಘೋರ ಕೋಪ ಆಗಿರ್ಬೋದು, ಅಘೋರವಾಗಿರೋ ಭಯ ಆಗಿರ್ಬೋದು, ಅಘೋರವಾದಂಥ ಅಸೂಯೆನೇ ಆಗಿರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಏಕೈಕ ಅಧಿದೇವತೆ ಈ ಛತ್ರವಟ ನರಸಿಂಹರು. ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ನೀವೇನು ಊಟ ಬಿಟ್ಟರೂ ಪರವಾಗಿಲ್ಲ, ನಿದ್ದೆ ಬಿಟ್ಟರೂ ಪರವಾಗಿಲ್ಲ, ಎದ್ದ ತಕ್ಷಣ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಮೂಲೆಯಲ್ಲಿ ನರಸಿಂಹರ ಜಪ ಮಾಡಬೇಕು. ಆಗ ಮನೋ ದೌರ್ಬಲ್ಯ ನಿವಾರಣೆ ಆಗುತ್ತೆ. ಎಲ್ಲರಿಗೂ ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಶಶಿಕಲಾ ಅವರು ಹೊಂಗಸಂದ್ರದಿಂದ ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಶಶಿಕಲಾ ಅವರು ಹೇಳ್ತಾ ಇದ್ದಾರೆ, ನನಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ ಗುರುಜಿ, 19 ವರ್ಷಗಳಿಂದ. ಆದರೆ ಭಯ ಅನ್ನೋದು ಮಾತ್ರ ನನ್ನನ್ನು ಬಿಟ್ಟು ಹೋಗಿಲ್ಲ. ಮನೆ ಬಿಟ್ಟು ಹೊರಗೆ ಹೋಗೋದಕ್ಕೂ ಭಯ ಆಗುತ್ತೆ, ಅಥವಾ ದೇವಾಲಯಕ್ಕೆ ಹೋಗೋಣ ಅಂದ್ರೂ ಕೂಡ ಒಂದು ರೀತಿಯಾದಂತಹ ಭಯ, ಆತಂಕ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಸಾವಿನ ಸುದ್ದಿ ಕೇಳಿದ್ರಂತೂ ತುಂಬಾನೇ ಭಯ ಆಗುತ್ತೆ ಗುರುಜಿ, ಮೈಯೆಲ್ಲ ಬೆವರುತ್ತೆ, ಕೂಡಲೇ ಬೇದಿ ಕೂಡ ಆಗುತ್ತೆ. ಇನ್ನು ಸ್ನಾನ ಮಾಡಕ್ ಹೋದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಾತ್ರಿ 10 ಗಂಟೆ ಆಗೇ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಊಟ ಸೇರಲ್ಲ, ತಿಂದಾಕ್ಷಣ ವಾಂತಿ ಆಗುತ್ತೆ, ಅಜೀರ್ಣ ಆಗುತ್ತೆ. ತವರಿಗೆ ಹೋಗಿ ಭಯಗಳಿಂದ 19 ವರ್ಷ ಆಗೋಗಿದೆ. ನೋವಿನ ಸುದ್ದಿ ಕೇಳಿದ್ರೆ ಭಯ, ಆತಂಕ ಆಗುತ್ತೆ ಗುರುಜಿ, ಏನ್ ಮಾಡ್ಬೇಕು? ಇದಕ್ಕೆ ಒಂದು ಪರಿಹಾರವನ್ನ ಸೂಚಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಭಾಳ ವಿಶೇಷವಾದಂಥ ಪತ್ರ. ಯಾಕೆಂದರೆ ನಾವು ಮಾಡ್ತಾ ಇರೋ ಸಬ್ಜೆಕ್ಟೇ ಅದ್ರ ಮೇಲೆ ಬಂದಿದೆ ಈ ಪತ್ರ. ನಿಜವಾಗ್ಲೂ ನೋಡಿ, ಈ ಮನಸ್ಸಲ್ಲಿ ಭಯ ಅನ್ನೋದ್ರಿಂದ ಅವ್ರು ತವ್ರ ಮನೆಗೆ ಹೋಗೋಕ್ಕಾಗ್ತಿಲ್ಲ, ದೇವಾಲಯಕ್ಕೆ ಅದೇ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ, ಮನೆ ಬಿಟ್ಟು ಹೊರಗೆ ಹೋಗೋಕ್ಕಾಗ್ತಿಲ್ಲ ಅಂತ ಭಾಳ ಬರೆದಿದ್ದಾರೆ. ಅಲ್ಲಿಗೆ ಇದಕ್ಕೆ ಈ ಕಾಯಿಲೆಗೆ ಮೆಡಿಷನ್ನೇ ಇಲ್ಲ ಜಗತ್ತಿನಲ್ಲಿ. ಭಯ ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟಿರೋದ್ರಿಂದ, ಸುಪ್ತ ಮನಸ್ಸಿನಲ್ಲಿ ಭಯ ಇರೋದ್ರಿಂದ ಜಾಗೃತ ಮನಸ್ಸು ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ತವ್ರ ಮನೆಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಬೀದಿಗೆ ಹೋಗಿ ಎಲ್ಲರ ಜೊತೆ ಮಾತಾಡಬೇಕು, ವಾಕಿಂಗ್ ಹೋಗಬೇಕು, ಶಾಪಿಂಗ್ ಮಾಡಬೇಕು ಅಂತೆಲ್ಲ ಹೇಳುತ್ತೆ ಜಾಗೃತ ಮನಸ್ಸು. ಸುಪ್ತ ಮನಸ್ಸಿನಲ್ಲಿ ಭಯ ಕೂತ್ಬಿಟ್ಟಿದೆ. ಅದನ್ನು ತೆಗೆಯೋಕ್ಕೆ ಯಾವ ಮೆಡಿಷನ್ನು ಇಲ್ಲ. ನೋಡಿ, ಈ ಭಯ ಅನ್ನೋದಕ್ಕೆ ಎಲ್ಲೂ ಟ್ಯಾಬ್ಲೆಟ್ಸ್ ಇದ್ದು ಅಂದರೆ ಮನಸ್ಸಿಗೆ ಶಾಂತಿ ಮಾಡ್ತಾರೆ ವಿನ ಭಯ ಅನ್ನೋ 2 ಪದದ ಅರ್ಥವನ್ನು ತೆಗೆದಾಕಕ್ಕಾಗ್ತಾ ಇಲ್ಲ. ಆದ್ದರಿಂದ ಈಗ ಶಶಿಕಲಾ ಅವರೇ, ನಾನು ಇವತ್ತು ಈ ಕ್ಷಣದಲ್ಲಿ ಏನಂದರೆ, ಈ ಮುಂದಿನ ಸೆಗ್ಮೆಂಟಲ್ಲಿ ನಾನು ಈ
ಛತ್ರೋಟ ನರಸಿಂಹರ ಮುದ್ರೆ ತೋರಿಸ್ತೀನಿ. ನಿಮ್ಮ ಭಯಕ್ಕೆ ಸರಿಯಾದ ಮದ್ದು ಈ ಛತ್ರೋಟ ನರಸಿಂಹರ ಮುದ್ರೆ ಮತ್ತು ಮಂತ್ರನ ಕೇವಲ 3 ದಿವಸ ಬಿಡದೆ ನೀವು ಮಾಡಿ, ನೀವು ನಿಜವಾಗ್ಲೂ ಮನಸ್ಸಲ್ಲಿ ಭಯ ಹೊರಟೋಗಿ ನಾರ್ಮಲ್ ಒಬ್ಬ ಸ್ತ್ರೀ ಹೇಗಿರಬೇಕೋ ಆ ಇರುವಂಥ ಲಕ್ಷಣವನ್ನು ನರಸಿಂಹರ ಆಶೀರ್ವಾದ ಮಾಡ್ತಾರೆ. ಕಾರಣ ಆ ಭಯ ತೆಗಿಬೇಕು. ಇದಕ್ಕೆ ಮನೋದೌರ್ಬಲ್ಯ ಅನ್ನೋದು. ಇದನ್ನು ನೀವು ತೆಗಿಬೇಕು ಅಂದರೆ ದಿನನಿತ್ಯ ನಾ ತೋರಿಸೋ ಈ ಮುದ್ರೆಯನ್ನು ಜಪವನ್ನು ಮಾಡಿ ಖಂಡಿತ ಇದನ್ನು ಮುಕ್ತರಾಗ್ತೀರಿ. ವೀಕ್ಷಕರೇ, ಇನ್ನೊಂದು ಪತ್ರದತ್ತ ಗಮನ ಹರಿಸೋಣ. ನವೀನ ಅವರು ಬೆಂಗಳೂರಿನ ಅಲ್ಸೂರಿಂದ ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ನವೀನ ಅವರು ಹೇಳ್ತಿದ್ದಾರೆ, 15 ವರ್ಷದಿಂದ ಬರೀ ನೆಗೆಟಿವ್ ಥಾಟ್ಸೇ ಮನಸ್ಸಿಗೆ ಬರುತ್ತೆ. ಪೂಜೆ ಮಾಡೋಕ್ಕಾಗೋದಿಲ್ಲ, ದೇವರ ಗುಡಿಗೆ ಹೋಗೋಕ್ಕೆ ಆಗೋದಿಲ್ಲ, ದೇವರ ಮೂರ್ತಿಯನ್ನು ನೋಡಿದ ಕೂಡಲೇ ಕೆಟ್ಟ ಮಾತು ಬರುತ್ತೆ, ಕೆಟ್ಟ ಆಲೋಚನೆಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಗೆಟಿವ್ ಥಾಟ್ಸ್ ಬಂದಾಗ ಹುಚ್ಚು ಹಿಡಿದಂತೆ ಆಗುತ್ತೆ ಗುರುಜಿ. ಪೂಜೆ ಮಾಡಕ್ಕೆ ಕೂತ್ಕೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ತೀನಿ, ಭಯ ಆಗುತ್ತೆ, ಎಲ್ಲಿ ಹೋದ್ರೂ ಇದೇ ಸಮಸ್ಯೆ ಆಗ್ತಾ ಇದೆ. ಮೊದಲು ವಾರಕ್ಕೆ 7 ದಿನವೂ ಸತತವಾಗಿ ದೇವರ ಪೂಜೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ, ಧ್ಯಾನಕ್ಕೆ ಹೋಗ್ತಿದ್ದೆ, ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಆದರೆ 15 ವರ್ಷದ ಹಿಂದೆ ಏನಾಯ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಈ ರೀತಿಯಾದಂತಹ ಒಂದು ವರ್ತನೆಯಲ್ಲಿ ಚೇಂಜಸ್ ಕಂಡು ಬರ್ತಿದೆ. ನೆಗೆಟಿವ್ ಥಾಟ್ಸ್ ಬರಕ್ಕೆ ಶುರುವಾಗಿದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಜಿ, ದಯವಿಟ್ಟು ಇದಕ್ಕೆ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಹೇಳಿದ್ದಾರೆ. ನೋಡಿ, ಮೊದಲನೇ ಪತ್ರ ಮತ್ತು ಈಗ ಓದಿದ ಪತ್ರ ಎಲ್ಲ ಅದೇ ಸಿಂಪ್ಟಮ್ಸ್ ಇದೆ. ಅಂದರೆ ಇದು ಮನೋಕ್ಲೇಶ, ಮನೋದೌರ್ಬಲ್ಯ ಇದೆಲ್ಲ ನೋಡಿದಾಗ ಆತ್ಮವಿಶ್ವಾಸ ಕಮ್ಮಿ ಇದೆ, ವಿಲ್ ಪವರ್ ಕಮ್ಮಿ ಇದೆ, ಕೀಳಿರಿಮೆ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಅಂದರೆ ನಕಾರಾತ್ಮಕ ಆಲೋಚನೆಗಳನ್ನು ಬಂದ್ಬಿಟ್ಟಿದೆ. ಇದು ಪುಸ್ತಕ ಓದಿರ್ಬೋದು, ಅಥವಾ ಇನ್ಯಾರ ಬಾಯಲ್ಲೋ ಕೇಳಿರ್ಬೋದು, ಅಥವಾ ಇನ್ನೇನೋ ದೃಶ್ಯ ನೋಡಿರ್ಬೋದು. ಹೀಗಾಗಿ ಏನಾಗುತ್ತೆ, ಅದೆಲ್ಲ ನಿಮ್ಮ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಈ ಒಂದು ದೌರ್ಬಲ್ಯವನ್ನು, ಕ್ಲೇಶವನ್ನು ತೆಗಿಬೇಕು ಅಂದರೆ ಛತ್ರವಟ ನರಸಿಂಹರ ಮುದ್ರೆ ಮಾಡಬೇಕು. ನಾನು ಅತಿ ಶೀಘ್ರದಲ್ಲಿ ಇವಾಗಲೇ ನಾನು ತೋರಿಸ್ಕೊಡ್ತೀನಿ. ಗಮನ ಇಟ್ಟು ಆ ಮುದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳಿ, ಮತ್ತು ಅದು ಯಾವ ಮಂತ್ರ ಹೇಳಬೇಕು ಅಂತ ನೋಡ್ಕೊಳ್ಳಿ. ಖಂಡಿತ ಈ ಬಂಧನದಿಂದ ನೀವು ಕೇವಲ 3 ದಿನದಲ್ಲೇ ನೀವು ಮುಕ್ತರಾಗ್ತೀರಿ. ವೀಕ್ಷಕರೀಗ ಇನ್ನೊಂದು ಪತ್ರವನ್ನ ನೋಡೋಣ. ಶಿವಮೊಗ್ಗದಿಂದ ದೇವೇಂದ್ರ ನಾಯಕ್ ಅವರು ಪತ್ರವನ್ನ ಬರೆದಿದ್ದಾರೆ. ಇವರ ಪ್ರಶ್ನೆ ಏನು ತಿಳಿಯೋಣ. ಗುರುಜಿ, ದೇವೇಂದ್ರ ನಾಯಕ್ ಅವರು ಹೇಳ್ತಿದ್ದಾರೆ, ನೆನಪಿನ ಶಕ್ತಿ ತುಂಬಾ ಕಡಿಮೆ ಇದೆ ಗುರುಜಿ. ಇದನ್ನ ವೃದ್ಧಿಸ್ಕೊಳ್ಳಕ್ಕೆ ಯಾವ್ದಾದ್ರು ಮಂತ್ರ ಅಥವಾ ಮುದ್ರೆ ಇದ್ರೆ ದಯವಿಟ್ಟು ಸೂಚಿಸಿ. ಇನ್ನು 20 ಬಾರಿ ಓದಿದ್ರೆ ಒಂದು 5-10% ಅಷ್ಟು ಜ್ಞಾಪಕ ಇರುತ್ತೆ. 2 ದಿನ ಬಿಟ್ರೆ ಅದು ಕೂಡ ನೆನಪಿಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ನಾನು ಈ ಒಂದು ಸ್ಟೇಜ್ ಫೇರ್ ಇಂದ ಹೊರಗೆ ಬರಬೇಕು, ಫೇಲ್ಯೂರ್ ಆಗುತ್ತೆ ಅನ್ನುವಂತಹ ಭಯದಿಂದ ನಾನು ಏನ್ ಪರ್ಫಾರ್ಮ್ ಮಾಡ್ಲಿಕ್ಕೂ ನನಗೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ತಗೋಬೇಕು ಅಂತಿದ್ದೀನಿ. ಮುಂದೆ ಜೀವನದಲ್ಲಿ ಉತ್ತಮ ವ್ಯಕ್ತಿತ್ವ ವಿಕಸನವನ್ನ ಮಾಡ್ಕೊಳ್ಳಿಕ್ಕೆ ಉಪಯುಕ್ತವಾದಂತಹ ಒಂದು ಮಂತ್ರ ಹಾಗೂ ಮುದ್ರೆಯನ್ನ ಸೂಚಿಸಿ ಅಂತ ಕೇಳಿದ್ದಾರೆ. ಇವರು ಎಲ್ಲಿಂದ ಬರ್ತಿದ್ದಾರೆ? ಶಿವಮೊಗ್ಗದಿಂದ. ಓಕೆ, ನೋಡಿ, ಇದು ಅಷ್ಟೇ ಮನೋದೌರ್ಬಲ್ಯ, ಭಯ ಮತ್ತು ಸ್ಟೇಜ್ ಫಿಯರ್ ಅನ್ನೋ ಬಂದ್ಬಿಟ್ಟಿದೆ. ಮತ್ತು ಎಷ್ಟು ಓದಿದ್ರು ಕೂಡ 20 ಪುಟ ಓದಿದ್ರೆ 5 ಪುಟದ ನೆನಪು ಬರುತ್ತೆ ಅಂತ ಹೇಳಿದ್ದೀರಾ. ಈಗಾಗಲೇ ನಾವು ಸಾಕಷ್ಟು 15 ವೆರೈಟಿ ಸರಸ್ವತಿ ಮುದ್ರೆಯನ್ನು ತೋರಿಸಿದ್ದೀನಿ. ಈ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಹೋದಾಗಲೇ ಶಾಶ್ವತವಾದ ನೆನಪಿರೋದು. ಈ ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ ವೀಕ್ನೆಸ್ ಇದ್ದರೆ ಲಾಂಗ್ ಟರ್ಮ್ಗೆ ಆ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋಕೆ ಹಿಪ್ಪೋ ಕ್ಯಾಂಪಸ್ ಅನ್ನೋ ಒಂದು ಮಾಂಸದ ಮುದ್ದೆ ಈಗ ಓದಿದ್ನ ಲೈಫ್ ಲಾಂಗು ಮರಿದರೆ ಅಲ್ಲೇ ಇರಬೇಕು ಅನ್ನೋದನ್ನು ಮಾಡಿಕೊಡೋದು ಹಿಪ್ಪೋ ಕ್ಯಾಂಪಸ್. ಆ ಹಿಪ್ಪೋ ಕ್ಯಾಂಪಸ್ಗೆ ನೀವು ಸದ್ಯಕ್ಕೆ ಈ ಜ್ಞಾನ ಸರಸ್ವತಿ ಮುದ್ರೆ ಮಾಡಿ. ಈ ಮುದ್ರೆ ಮಾಡೋದ್ರಿಂದ ನಿಮಗೆ ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ. ಅಂದರೆ ಎಷ್ಟು ಓದಿದಿರೋ ಅದನ್ನು ಹಾಗೇ ನೀವು ಸಾಯೋವರೆಗೂ ಇಟ್ಕೋಬೋದು ಮನಸ್ಸಲ್ಲಿ, ಬ್ರೈನಲ್ಲಿ. ಬೇಕು ಅಂದರೆ ಈ ಜ್ಞಾನ ಸರಸ್ವತಿ ಮುದ್ರೆ ಮಾಡಿ. ಈ ಮುದ್ರೆ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಮೆಮೊರಿ ಇಂಪ್ರೂವ್ ಆಗುತ್ತೆ. ಇನ್ನೊಂದು ವಿಷಯ ಹೇಳಿದರೆ, ಸ್ಟೇಜ್ ಫಿಯರ್ ಇದೆ ಮತ್ತು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಬೇಕು, ಭಯ ಇದೆ ಅಂತೇಳಿ. ಅದಕ್ಕೆ ಸರಿಯಾದ ಉತ್ತರ ನಾನೀಗ ಮುಂದಿನ ಸೆಗ್ಮೆಂಟಲ್ಲಿ ಛತ್ರೋಟ ನರಸಿಂಹರ ಮುದ್ರೆ ಮತ್ತು ಮಂತ್ರ ಹೇಳ್ತೀನಿ. ದಯವಿಟ್ಟು ಇದನ್ನು ನೋಡ್ತಾ ನೀವು ಒಂದು ಕಡೆ ಪೇಪರ್ ತೊಗೊಂಡು ಆ ಮಂತ್ರ ಬರ್ಕೊಳ್ಳಿ. ಆ ಮುದ್ರೆ ಮಾಡೋದು ಚೆನ್ನಾಗಿ ನೀವು ಮೊಬೈಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಇದನ್ನು ಮಾಡಬೇಕು. ಯಾಕೆಂದರೆ ನೀವು ಸ್ಕೂಲ್ ಟೀಚರ್ ಅಂತ ಹೇಳ್ತಿದ್ದೀರಾ, ಮಕ್ಕಳಿಗೆ ನಿಮ್ಮಲ್ಲೇ ಭಯ ಇದ್ದರೆ ನೀವೇನು ಕಲಿಸೋಕ್ಕಾಗಲ್ಲ ಮಕ್ಕಳಿಗೆ. ಅದರಿಂದ ಭಾಳ ಸಂತೋಷ ಆಯಿತು. ನಿಮ್ಮಂಥವ್ರು ಈ ಪತ್ರ ಬರೋದ್ರಿಂದ ಹಲವಾರು ಜನಕ್ಕೆ ಇದು ಉತ್ತರ ಕೊಡೋ ಒಂದು ಅವಕಾಶ ನನಗೆ ಲಭ್ಯ ಆಗಿದೆ. ಖಂಡಿತ ನಾನು ಅತಿ ಕ್ಷಣದಲ್ಲಿ ನಾನು ನಿಮಗೆ ಮುದ್ರೆ ತೋರಿಸ್ತೀನಿ. ಖಂಡಿತ ಗುರುಜಿ. ಇನ್ನೊಂದು ಪ್ರಶ್ನೆ ಕೂಡ ಇವರು ಕೇಳಿದರೆ, ನೀವು ಸೂಚಿಸುವಂತಹ ಮಂತ್ರಗಳು ಹಾಗೂ ಮುದ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮಾಂಸಾಹಾರಿ ಪದಾರ್ಥವನ್ನ ನಾವು ಸೇವಿಸಬಹುದಾ? ದೈನಂದಿಕ ಒಂದು ಆಕ್ಟಿವಿಟೀಸ್ ಹೇಗಿರಬೇಕು ಅಂತ. ಈ ಮಾಂಸ ತಿನ್ನೋದು ಬಿಡೋದೆಲ್ಲ ಅವ್ರ ಪರ್ಸ್ನಲ್ಲು. ಮಾಂಸ ತಿನ್ನೋದ್ರಿಂದ ನಾಲ್ಗೆ ಮಂದಾಗತ್ತೆ, ರಕ್ತ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಆವಾಗ ಆಲಸ್ಯ, ಸೋಮಾರಿತನ, ಮಾಂಸ ತಿನ್ನೋದನ್ನು ಕೂಡ ಹೊರಟುತನ ಮತ್ತು ಭಯ ಉತ್ಪತ್ತಿ ಆಗುತ್ತೆ. ಅದರಿಂದ ಮಾಂಸ ನಾವು ತಿನ್ನಬೇಡಿ ಅಂತೇನು ಹೇಳ್ತಿಲ್ಲ, ಅದು ನಿಮ್ಮ ಇಚ್ಛೆ. ಮಾಂಸ ತಿನ್ನೋದು ಕಮ್ಮಿ ಮಾಡಿದ್ರೆ ಸತ್ವಗುಣ, ಸಾಫ್ಟ್ನೆಸ್ ಚೆನ್ನಾಗಾಗುತ್ತೆ. ಆಗ ಲವಲವಿಕೆ ಜಾಸ್ತಿ ಆಗುತ್ತೆ. ಯಾರು ಮಾಂಸಾಹಾರಿಗಳು ಅವ್ರು ತುಂಬ ಉದ್ವೇಗ, ಅತಿಯಾದ ಕೋಪ ಮತ್ತು ಹೊರಟುತನ, ಒಂಥರ ಅವ್ರದ್ದು ಡಿಸಿಪ್ಲಿನೇ ಒಂಥರ ವಿಚಿತ್ರವಾಗಿರುತ್ತೆ. ಆದ್ದರಿಂದ ಮುದ್ರೆ ಮಾಡೋರು ಮಾಂಸ ತಿನ್ನಬಾರ್ದು ಅಂತಂದರೆ ತಿನ್ಬೋದು. ನೀವು ತಿನ್ನೋದು ಕಮ್ಮಿ ಮಾಡಿದ್ರೆ ಆ ಸಿದ್ಧಿ ಬೇಗ ಜಾಸ್ತಿ, ಅಂದರೆ ರಿಸಲ್ಟ್ ಬೇಗ ಪ್ರಾಪ್ತಿ ಆಗುತ್ತೆ. ಅದರಿಂದ ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ಅದರ ಬಗ್ಗೆ ಏನು ಆತಂಕ ಇಟ್ಕೋಬೇಡಿ. ತಿನ್ನೋದೇ ಬಿಟ್ಬಿಟ್ರೆ ನಿಮಗೆ 10 ದಿನ ಮಾಡೋದು 2 ನಿಮಿಷದಲ್ಲೇ ಬಂದ್ಬಿಡುತ್ತೆ. ತಮ್ಮೆಲ್ಲರಿಗೂ ಒಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ
ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಮೇಡಮ್, ನನ್ನ ಹೆಸರು ಸುಜಾತ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾವು ಹೊಂಗಸಂದ್ರದಿಂದ ಕಾಲ್ ಮಾಡ್ತಾ ಇರೋದು. ಸರಿಮ್ಮ, ಗುರುಜಿ ಅವರಿದ್ದಾರೆ. ಸುಜಾತ ಅವರೇ, ನೇರವಾಗಿ ಮಾತಾಡಿ, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸುಜಾತ ಅವರೇ. ನಮಸ್ಕಾರ ಗುರುಜಿ. ನಿಮ್ಮಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಅದೇ ಭರವಸೆಯಿಂದ ಇಷ್ಟು ದಿವಸದೊಳಗೆ ನನ್ಗೆ ಇವತ್ತು ಕಾಲ್ ಸಿಕ್ಕಿದೆ ಗುರುಜಿ. ನಾನು ಮದುವೆ ಆಗಿ 2002 ಅಲ್ಲೇ ಮದುವೆ ಆಗಿರೋದು. ನಮ್ಮ ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಆಮೇಲೆ ಆಸ್ತಿ ಇತ್ತು ಗುರುಜಿ, ಎಲ್ಲ ಮಾರಿಬಿಟ್ಟು ಇವಾಗ ನಮ್ಮ ಮೇಲೆ ಅಪವಾದ ಕೂಡ್ಸಿರೋದು. ಆಮೇಲೆ ನಮ್ಮ ಮನೆಯವರು ವರ್ತನೆ ನೋಡ್ಬಿಟ್ರೆ ಯಾವಾಗ್ಲೂ ಸಿಟ್ಟು. ಆಮೇಲೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಗುರುಜಿ. ಅದಕ್ಕೆ ಸ್ವಲ್ಪ ನಿಮ್ಮನ್ನು ನೇರವಾಗಿ ಭೇಟಿ ಆಗಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗ್ತದೆ ಗುರುಜಿ. ಯಾಕಂದ್ರೆ ಅವರೆಲ್ಲ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟು ಬದುಕಾಕನೇ ಬಿಡ್ತಾ ಇಲ್ಲ ಗುರುಜಿ. ನಮ್ಗೆ ಆ ತರ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಉದ್ದೇಶ ಏನಂದ್ರೆ ನೀವು ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇದೆ, ಹೌದಲ್ಲ? ಹೌದು ಗುರುಜಿ. ಹಾಗೆ ನೀವು ಖಂಡಿತ ನಮ್ಮ ಸಂಸ್ಥೆಗೆ ಬನ್ನಿ. ನಾ ಮಲ್ಲೇಶ್ವರಲ್ಲಿ ಪಾಂಡುರಂಗ ದೇವಸ್ಥಾನದಲ್ಲಿ ಸಿಗ್ತೀನಿ. ನೀವು ಫೋನ್ ಮಾಡಿ ಬಂದರೆ ಖಂಡಿತ ನೀವು ಅದೇನು ಹೇಳ್ಕೋಬೇಕು ಅಂತಿದ್ರು, ನಿಮ್ಮ ಮನಸ್ಸಲ್ಲಿರೋತಕ್ಕಂಥ ಕ್ಲೇಶ, ನಿಮ್ಮ ಮನಸ್ಸಲ್ಲಿರತಕ್ಕಂಥ ದುಃಖ ನನ್ನ ಮುಂದೆ ಒಂದ್ಸಲ ಹಂಚ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ನಾ ಮಂತ್ರ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಪ್ರತಿನಿತ್ಯ ಈ ಗಂಡ ಹೆಂಡರಲ್ಲೂ ನೀವು ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ದೀರಾ. ಬಹುಶಃ ಸರ್ಪದೋಷ ಇರ್ಬೋದು ಅಥವಾ ಲಗ್ನ ದೋಷ ಇರ್ಬೋದು. ಆ ಥರದ್ದೇನಾದ್ರು ಕಂಡು ಬಂದಲ್ಲಿ ಈಗಾಗಲೇ ನೀವು ಹಲವಾರು ಜ್ಯೋತಿಷ್ಯತ್ರ ಹೋಗಿರೋ ಕೇಳಿದರೆ ಸರ್ಪದೋಷ ಇದೆ ಅಥವಾ ಲಗ್ನ ದೋಷ ಇದೆ ಅಥವಾ ನಿಮ್ಮಲ್ಲೇ ಇರ್ಬೋದು ಅಥವಾ ನಿಮ್ಮ ಗಂಡನಲ್ಲೇ ಇದ್ದರೆ ಆ ದೋಷ ನಿವಾರಣೆಗೆ ಈ ಕಾಳಸರ್ಪ ದೋಷ ನಿವಾರಣೆ ಮಾಡುವಂಥ ಶಕ್ತಿ ನರಸಿಂಹರಿಗೂ ಇದೆ. ಆದ್ದರಿಂದ ಈ ನರಸಿಂಹರ ಯಾವ್ದಾದ್ರು ಒಂದು ಮುದ್ರೆ ಧಾರಣೆ ಮಾಡಿ ಜಪ ಮಾಡ್ತಾ ಇರಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾವ ನಿಮ್ಗೆ ಅನುಕೂಲ ಆಗುತ್ತೋ ಬಂದು ಮೀಟ್ ಮಾಡಿ. ಸುಜಾತ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ ಆಗ್ಲೇ ಹೇಳ್ತಾ ಇದ್ರು ಮುದ್ರೆಯನ್ನ ತಿಳಿಸ್ಕೊಡ್ತೀನಿ ಅಂತ, ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ವಿ. ಹೌದು, ಈ ಛತ್ರಪಟ ನರಸಿಂಹನ ಮುದ್ರೆ ಬಹಳ ಸಿಂಪಲ್, ಆದರೆ ಅದ್ರ ಪವರ್ ಮಾತ್ರ ಅಗೋಚರ, ಆ ಶಕ್ತಿ ಅಪಾರ. ಅದು ಹೇಗಿದೆ ಅಂದರೆ ನೋಡಿ, ನಮ್ಮ ಹಸ್ತದ ಎಲ್ಲ ಬೆರಳುಗಳನ್ನು, ಎರಡು ಕೈಲಿರೋ ಹಸ್ತಗಳ ಎಲ್ಲ ಬೆರಳುಗಳನ್ನ ಅಗಲಿಸ್ಬಿಟ್ಟು ಒಂದಕ್ಕೊಂದು ಕ್ರಾಸ್ ಮಾಡಬೇಕು. ಈ ರೀತಿ ಇದಕ್ಕೆ ಸ್ವಸ್ತಿಕ ಅಂತ ಕರೀತಾರೆ. ಈ ರೀತಿ ಕ್ರಾಸ್ ಮಾಡಬೇಕು. ಈ ಕ್ರಾಸ್ ಮಾಡಿಬಿಟ್ಟು ಈ ಹೆಬ್ಬೆಟ್ಟನ್ನ ಲಾಕ್ ಮಾಡಬೇಕು. ಅಂದರೆ ನಮ್ಮ ಬಲಗೈ ಹೆಬ್ಬೆಟ್ಟು ಕೆಳಗಿದ್ದು ಎಡಗೈ ಹೆಬ್ಬೆಟ್ಟನ್ನ ಮೇಲಿಟ್ಟು ಹೆಬ್ಬೆಟ್ಟನ್ನ ಲಾಕ್ ಮಾಡಿಬಿಟ್ರೆ ಇದಕ್ಕೆ ಮತ್ತು ಎಲ್ಲ ಬೆರಳುಗಳನ್ನು, ಈ ಕುಷ್ಠರೋಗಿಗಳಿಗೆ ಬರುತ್ತಲ್ಲ ಬೆರಳು, ಆ ರೀತಿ ಬರಬೇಕೀಗೆ ನೋಡಿ, ಈ ರೀತಿ ಮಾಡಬೇಕು. ಇದೇ ಛತ್ರವಟ ನಾರಸಿಂಹರ ಮುದ್ರೆ ಅಥವಾ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹರ ಮುದ್ರೆ. ಈ ಮುದ್ರೆಯನ್ನು ಧಾರಣೆ ಮಾಡಿಬಿಟ್ಟು ನಾವು ಒಂದು ಜಪ ಇದೆ ತಂತ್ರಸಾರದಲ್ಲಿ. ಓಂ ನಮೋ ನಾರಸಿಂಹಾಯ ಜ್ವಾಲಾಗ್ನಿನೇತ್ರಾಯ ದೀರ್ಘದಂಷ್ಟ್ರಾಯ ಶಂಖಚಕ್ರ ಗದಾಧರಾಯ ಹಿರಣ್ಯಕಶಿಪು ಹೃದಯಾಂತ್ರಮಾಲ ವಿಭೂಷಿತಾಯ ಹನ ಹನ ರಚರುಚಿ ಛಂಡ ಛಂಡ ಪ್ರಚಂಡ ಪ್ರಚಂಡ ಅಘೋರ ಶೀಘ್ರಂ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ನಾರಸಿಂಹಾಯ ಜ್ವಾಲಾಗ್ನಿನೇತ್ರಾಯ ದೀರ್ಘದಂಷ್ಟ್ರಾಯ ಶಂಖಚಕ್ರ ಗದಾಧರಾಯ ಹಿರಣ್ಯಕಶಿಪು ಹೃದಯಾಂತ್ರಮಾಲ ವಿಭೂಷಿತಾಯ ಹನ ಹನ ರಚರಚ ಪಟ ಪಟ ಪಂಡ ಪ್ರಚಂಡ ಪ್ರಚಂಡ ಅಘೋರ ಶೀಘ್ರಂ ನಿವಾರಯ ಹುಂ ಫಟ್ ಸ್ವಾಹ ಅಂಥೇಳಿ ರಚರುಚಿ ಚಂಡ ಚಂಡ ಪ್ರಚಂಡ ಪ್ರಚಂಡ ಅಂತ ಈ ಮಂತ್ರದಲ್ಲಿ ಬರುತ್ತೆ. ಆ ಚಂಡತನ, ಮೊಂಡತನ, ಹಠ, ಕೋಪ, ಅಸೂಯೆಯನ್ನು ನಿವಾರಣೆ ಮಾಡೋಕ್ಕೆ ಶಕ್ತಿ ಈ ಮುದ್ರೆಗಿದೆ. ಇದು ಹೆಬ್ಬೆಟ್ಟು ಶುಕ್ರಗ್ರಹ, ಇದರಲ್ಲಿ ಅಗ್ನಿ ತತ್ವ ಇದೆ. ಅಗ್ನಿ, ಜ್ವಾಲಾಗ್ನಿ ಹೆಬ್ಬೆಟ್ಟಿನಲ್ಲಿದೆ. ಇದೊಂದೇ ಬೆರಳಲ್ಲಿ ನಮ್ಮ ಶರೀರದ ಎಲ್ಲ ಶಾಖ ತಾಪ ಕಂಟ್ರೋಲ್ ಮಾಡುತ್ತೆ. ಇದೊಂಥರ ಸ್ವಿಚ್ ಬೋರ್ಡ್ ಇದ್ದಾಗೆ ಬೆಂಕಿಗೆ. ಇವೆರಡನ್ನೂ ಲಾಕ್ ಮಾಡಿಬಿಟ್ರೆ ಮನಸ್ಸಿನಿರತಕ್ಕಂಥ ಜ್ವಾಲಾಗ್ನಿ, ಆ ಜ್ವಾಲಾಗ್ನಿ ಅಸೂಯೆನೇ ಆಗಿರ್ಬೋದು, ಆ ಜ್ವಾಲಾಗ್ನಿ ಕೋಪನೇ ಆಗಿರ್ಬೋದು, ಆ ಜ್ವಾಲಾಗ್ನಿ ಅಘೋರವಾದಂಥ ದುಃಖನೇ ಇರ್ಬೋದು, ಆ ಜ್ವಾಲಾಗ್ನಿ ಅಘೋರವಾದಂಥ ಕಾಮ ಇರ್ಬೋದು, ಸೆಕ್ಷುವಲ್ ಡಿಸಾರ್ಡರ್ನೆಸ್ ಇರ್ಬೋದು. ಆದ್ದರಿಂದ ಈ ಎರಡನ್ನೂ ಲಾಕ್ ಮಾಡಿದಾಗ ಉಳಿದೆಲ್ಲ ಬೆರಳುಗಳನ್ನು, ಇದಕ್ಕೆ ಪ್ಯಾರಿಟಲ್ ಲೋಬಿ ಅಂತಾರೆ. ಪ್ಯಾರಿಟಲ್ ಲೋಬಿ ಅಂದರೆ ಈ ಜಾಗ, ಮೆದುಳಿನ ಮೇಲ್ಭಾಗ. ಈ ಮೇಲ್ಭಾಗದಲ್ಲೇ ನಮಗೆ ಮನುಷ್ಯನಿಗೆ ಸಹಸ್ರಾರ್ಚಕದಿಂದ ಹಲವಾರು ಆಲೋಚನೆಗಳನ್ನ ಹೊರಗೆ ಚೆಲ್ಲಿ ಮನುಷ್ಯನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ಬಿಡುತ್ತೆ. ಇವೆರಡೂ ಲಾಕ್ ಮಾಡಿಬಿಟ್ಟು ಉಳಿದೆಲ್ಲ ಬೆರಳುಗಳನ್ನು ಈಗ ಕುಂಚಿತ ಮಾಡಿದಾಗ ಎಂಥ ಕೋಪ, ಸ್ಟೇಜ್ ಫಿಯರ್ ಇರಲಿ, ಎಂಥ ಕೋಪ ಇರಲಿ, ಅಡ್ರನಿಲ್ ಅನ್ನೋ ಹಾರ್ಮೋನ್ಸ್ ಅಂದರೆ ಹೈಪೋಥಾಲಮಸ್ ಜೊತೆಗೆ ಈ ಪಿಟ್ಯೂಟರಿ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡಿಂದ ಬರುವಂಥ ಒಂದು ಹಾರ್ಮೋನ್ಸು ರಕ್ತದಲ್ಲಿ ಸಮತೋಲನದಲ್ಲಿ ಹರಿಯುತ್ತೆ ಈ ಮುದ್ರೆ ಮಾಡಿದಾಗ. ಆಗ ಜನ್ಮತಃ ಸಾಯ ತನಕ ಕೋಪನೇ ಬರೋದಿಲ್ಲ, ಸ್ಟೇಜ್ ಫಿಯರ್ ಬರೋದಿಲ್ಲ. ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡಿದ್ರು ಭಯ ಅನ್ನೋ ಆ ಒಂದು ಪೀಡೆ ತೊಲಗೊಟ್ಟೋಗುತ್ತೆ. ಆ ಭಯ ಅನ್ನೋದು ದೊಡ್ಡ ಪೀಡೆ ಮನುಷ್ಯನಲ್ಲಿ, ಅದು ಮನಸ್ಸಿನಲ್ಲಿ. ಆದ್ದರಿಂದ ಆ ಭಯ, ದುಗುಡ, ಅಸೂಯೆ ಈ ಮುದ್ರೆಯಿಂದ ಹೊರಟೋಗುತ್ತೆ. ಯಾವಾಗ ಇದನ್ನು ನಾವು ಆಗ್ನೇಯ ದಿಕ್ಕಿನಲ್ಲಿ
ಆಗ್ನೇಯ ದಿಕ್ಕಿನಲ್ಲಿ ಕುಳಿತು ಮಾಡ್ತೀವೋ, ಎಸ್ಪೆಷಲಿ ಎಷ್ಟೋ ಜನ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ, ಆಗ್ನೇಯ ಮೂಲೆ ಅಡುಗೆ ಮನೆ ಇದೆ, ಅಡುಗೆ ಮನೆ ಕೂತ್ಕೊಂಡು ಜಪ ಮಾಡಿ ಆ ಜ್ವಾಲಾಗ್ನಿ, ಆ ಫೈರ್ ಅಗ್ನಿ ತತ್ವ ಶರೀರದಲ್ಲಿ ಸಮತೋಲನ ಮಾಡಿ ಮನಸ್ಸಿಗೆ ಲವಲವಿಕೆ, ಆಸೆ ಆಕಾಂಕ್ಷೆಗಳು ಈಡೇರಿಸುವಂಥ ಶಕ್ತಿ, ಸಾಮರ್ಥ್ಯತೆ ಬರ್ತದೆ. ಯಾವಾಗ ಈ ಅಡ್ರಿನಲ್ ಹಾರ್ಮೋನ್ಸ್ ರಕ್ತ ಜೊತೆಗೆ ನಿಧಾನವಾಗಿ ಮೆದುಳಿಗೆ ಹರಿತಾ ಇದ್ದರೆ ವಿವೇಕ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ವಿವೇಕ ಯಾವಾಗ ಕಳ್ಕೊತಾನೋ ಚಾಕು ಚೂರಿ ಆಗ್ತಾನೆ, ಬಿಸಾಕ್ತಾನೆ, ಏನೇನೋ ತಪ್ಪು ಕೆಲಸ ಮಾಡಿಬಿಡ್ತಾನೆ. ಆ 1 ನಿಮಿಷದ ಕೋಪದಿಂದ 60 ನಿಮಿಷದ ಒಂದು ಆನಂದ ಕಳ್ಕೊಂಡ್ಬಿಡ್ತಾನೆ. ಆ ಆನಂದ ಕಳ್ಕೊಂಡಾಗ ಅವನಿಗೆ ಆವತ್ತಿನ ಅದೃಷ್ಟ ಹಾಳಾಯಿತು ಅಂತ ಅರ್ಥ. ಅವನ ಜಾತಕದಲ್ಲಿ ಶನಿ ಕೇತು ನೀಚರಾಗಿದ್ದರೆ ಇದೆಲ್ಲ ನಡೆಸುತ್ತೆ. ಆದ್ದರಿಂದ ಶನಿ ಮತ್ತು ಕೇತನು ಉಚ್ಚನಾಗಿದ್ದರೆ, ಆಗ್ನೇಯದಲ್ಲಿ ಕೇತು, ನರಸಿಂಹರು ಆಗ್ನೇಯದಲ್ಲಿ ಛತ್ರವಟ ನರಸಿಂಹರ ಅವತಾರ ತಾಳಿದಾಗ ಕೇತು ಅವರಿಗೆ ಅನುಗ್ರಹವನ್ನು ಮಾಡ್ತಾರಂತೆ. ಆದ್ದರಿಂದ ಯಾರಿಗೆ ಕೇತು ಗ್ರಹ ದೋಷ ಇದೆಯೋ ಅವರು ಈ ಛತ್ರವಟ ನರಸಿಂಹರ ಜಪ ಮುದ್ರೆ ಧಾರಣ ಮಾಡಿದ್ರೆ ಆ ಕೇತು ದೋಷ ನಿವಾರಣೆ ಆಗುತ್ತಂತೆ. ಅಷ್ಟು ನಮ್ಮ ಅಗಸ್ತ್ಯ ಋಷಿಗಳು ಮತ್ತು ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಉಲ್ಲೇಖನ ಮಾಡಿದ್ದಾರೆ. ಆದ್ದರಿಂದ ಯಾರಿಗೆ ಸೆಕ್ಷುವಲ್ ಡಿಸಾರ್ಡರ್ನೆಸ್ ಇದೆಯೋ, ಸ್ಟೇಜ್ ಫಿಯರ್ ಇದೆಯೋ, ಅತಿಯಾದ ಕೋಪ, ಮತ್ತು ಇದಕ್ಕಿದ್ದಾಗೆ ಹಲ್ಲು ಕಡಿಯೋದು ರಾತ್ರಿ ಹೊತ್ತು, ಇದಕ್ಕಿದ್ದಾಗೆ ರಾತ್ರಿ ಎದ್ದು ನಡೆಯೋದು, ನಿದ್ರಾ ನಡಿಗೆ ಅಂತಾರೆ, ನಿದ್ರೆಯಲ್ಲಿ ಮಾತಾಡೋದು, ಘೋರವಾದ ಗೊರಕೆ ಇದ್ದವರು ಈ ಮುದ್ರೆ ಮಾಡಿದ್ರೆ ಎಲ್ಲ ನಿವಾರಣೆ ಆಗತ್ತೆ ಅಂತ ನನ್ನ ಒಂದು ಅನುಭವದ ಮಾತು. ನಮ್ಮೆಲ್ಲರಿಗೂ ಛತ್ರವಟ ನರಸಿಂಹರ ಮುದ್ರೆಯ ಪ್ರಭಾವ ಏನೋ ತಿಳ್ಕೊಂಡ್ವಿ. ಈಗ ಮಂತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಡ್ಲಿದ್ದಾರೆ, ಬನ್ನಿ ತಿಳಿಯೋಣ. ಗುರುಜಿ, ಯಾವಾಗ ನಾವು ಈ ಮುದ್ರೆಯನ್ನು ಛತ್ರವಟ ನರಸಿಂಹರ ಮುದ್ರೆ ಮಾಡ್ತೀವೋ ಅದಕ್ಕೆ ನಾನು ಹೇಳಿದಂಥ ಒಂದು ಮಂತ್ರ ತುಂಬ ದೊಡ್ಡದಾಗಿದೆ. ಓಂ ನಮೋ ನಾರಸಿಂಹಾಯ ಜ್ವಾಲಾಗ್ನಿನೇತ್ರಾಯ ದೀರ್ಘದಂಷ್ಟ್ರಾಯ ಶಂಖಚಕ್ರ ಗದಾಧರಾಯ ಹಿರಣ್ಯಕಶಿಪು ಹೃದಯಾಂತಮಾಲ ವಿಭೂಷಿತಾಯ ಹನ ಹನ ರಚರುಚಿ ಛಂಡ ಛಂಡ ಪ್ರಚಂಡ ಪ್ರಚಂಡ ಅಘೋರ ಶೀಘ್ರಂ ನಿವಾರೆ ನಿವಾರೆ ಹುಂ ಫಟ್ ಸ್ವಾಹ. ಇದು ಗುರುಮುಖೇನ ಉಪದೇಶ ಆಗಬೇಕು. ಅದಕ್ಕೊಂದು ವಿಧಿವಿಧಾನ ಇದೆ. ಅದನ್ನು ಹೇಳೋಕ್ಕಾಗಲ್ಲ ಅಂದರೆ ಲಘು ಮಂತ್ರ ಒಂದು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆ ಲಘು ಮಂತ್ರ ಏನಪ್ಪ ಅಂದರೆ ಓಂ ಕ್ಷೋಂ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ, ಓಂ ಕ್ಷೋಂ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ, ಓಂ ಕ್ಷೋಂ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ, ಓಂ ಕ್ಷೋಂ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ ಅಂತ ದಿನನಿತ್ಯ ಆಗ್ನೇಯ ದಿಕ್ಕಿನಲ್ಲಿ ಕುಳಿತು ಇದು 108 ಸಲ ಜಪ ಮಾಡಿದ್ರೆ ಎಂಥ ಮನಸ್ಸಿನ ದೌರ್ಬಲ್ಯ, ಮನಸ್ಸಿನ ಕ್ಲೇಶ, ಮಾನಸಿಕ ಒತ್ತಡ ನಿವಾರ ಆಗ್ತದೆ. ಕೆಲವು ಜನಗಳಿಗೆ ಇದು ಮುದ್ರೆ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತಾರೆ. ಆದ್ದರಿಂದ ನೀವೇನು ಮಾಡಬೇಕು, ಮಾಲೆಗಳಲ್ಲೂ ಕೂಡ ಅದನ್ನು ಆ ಮನಸ್ಸಿನ ದೌರ್ಬಲ್ಯ, ಉದ್ವೇಗಗಳ ನಿವಾರಣೆ ಮಾಡ್ಬೋದು. ಇದು ಅರಿಶಿಣದ ಕೊಂಬದಲ್ಲಿ ಮಾಡಿದಂಥ ಒಂದು ಮಾಲೆ. ಇದನ್ನು ಜಪ ಮಾಡೋದ್ರಿಂದ ಎಂಥ ಶತ್ರುಕಾಟ, ಶತ್ರುಬಾಧೆ, ಇದಕ್ಕಿಂತ ಅರಿಶಿಣದ ಕೊಂಬು ಕೂಲಿಂಗ್ ಏಜೆಂಟ್. ಇದನ್ನು ಉಪಯೋಗಿಸೋದ್ರಿಂದ, ಟಚ್ ಮಾಡೋದ್ರಿಂದ ಈ ಅಡ್ರಿನಲಿನ್ ಹಾರ್ಮೋನ್ಸು ರಕ್ತಕ್ಕೆ ಯಾವ ರೀತಿ ಸ್ಪೀಡಲ್ಲಿ ಹೋಗಬೇಕೋ ಅದನ್ನು ಶಕ್ತಿನ ವೃದ್ಧಿ ಮಾಡಿಕೊಡುತ್ತೆ. ಈ ಅರಿಶಿಣದ ಹಳದಿ ಮಾಲ, ಅರಿಶಿಣದ ಕೊಂಬಿನ ಮಾಲ, ಇದು ಒಂದು ವಿಶೇಷವಾದಂಥ ಕೂಲಿಂಗ್ ಏಜೆಂಟು. ಇದು ನಮ್ಮ ಮನಸ್ಸು ಮತ್ತು ದೇಹದ ಮಧ್ಯೆ ಬ್ರೋಕರ್ ಥರ ಆ್ಯಕ್ಟ್ ಮಾಡುತ್ತೆ ಈ ಅರಿಶಿಣದ ಮಾಲೆ. ಇದನ್ನು ಕೆಲವರು ಉಪಯೋಗಿಸ್ಬೋದು. ಇದನ್ನು ಮಾಡೋದನ್ನ ಭಾಳಷ್ಟು ಇದು ಆ್ಯಂಟಿಬಯೋಟಿಕ್ ಇದು, ಮತ್ತು ಇನ್ಫೆಕ್ಷನ್ ಆಗೋದಿಲ್ಲ. ಇನ್ನೊಬ್ಬರಿಂದ ಶಾಪ ಹಾಕಿದರೆ, ಇನ್ನೊಬ್ಬರು ಬೈದಿದ್ದರೆ, ಅಥವಾ ಇನ್ನೊಬ್ಬರು ಮುಖಾಂತರ ಭಯ ಆಗಿದ್ದರೆ, ನನಗೆ ಭಯ ಅವ್ರು ನೋಡಿದ್ರೆ ಭಯ, ಇವ್ರು ನೋಡಿದ್ರೆ ಭಯ ಅನ್ನೋ ಒಂದು ಭೀತಿ ಇದ್ದರೆ ಇದನ್ನು ಮುಟ್ಟೋದ್ರಿಂದ ಆ ಭಯ ನಿವಾರಣೆ ಆಗುತ್ತೆ. ಇದು ಒಂದು ಜಪಮಾಲೆ ಪವರ್. ಇದೇ ರೀತಿ ಇನ್ನೊಂದು ವೈಜಯಂತಿ ಮಾಲಾ ಅಂತ ಹೇಳ್ತಾರೆ. ಈ ವೈಜಯಂತಿ ಮಾಲ ಕೂಡ ಇದನ್ನು ನರಸಿಂಹರಿಗೆ ಯೂಸ್ ಮಾಡ್ತಾರೆ. ಈ ವೈಜಯಂತಿ ಮಾಲೆ ಯಾರು ದಿನನಿತ್ಯ ನರಸಿಂಹರಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳಿಕೊಂಡು, ಉಪದೇಶ ಆಗಿರೋ ಮಂತ್ರಗಳನ್ನು ಹೇಳ್ಕೊಂಡು ಇದನ್ನು ಜಪ ಮಾಡ್ತಾರೋ ಮನಸ್ಸಿನ ದೌರ್ಬಲ್ಯ, ಮನಸ್ಸಿರತಕ್ಕಂಥ ಕ್ಲೇಶ, ಆ ಕ್ಲೇಶ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರನೇ ಆಗಿರ್ಬೋದು, ಮತ್ತು ಮಾನಸಿಕ ಒತ್ತಡ, ಆಫೀಸಲ್ಲಿ ಪ್ರೆಷರು, ಗಂಡು ನೋಡೋ ಅಥವಾ ಹೆಂಡತಿ ಕಡೆಯಿಂದ, ಮಕ್ಕಳ ಕಡೆಯಿಂದ, ಅತ್ತೆ ಮಾವುದು ಯಾವುದೋ ಒಂದು ರೀತಿ ಪ್ರೆಷರ್ ಇದ್ದರೆ ಅದನ್ನು ಸೀಮಿತ ಮಾಡುತ್ತೆ. ಯಾಕೆಂದರೆ ಕ್ಷೋಮ್ ಅನ್ನೋ ಬೀಜ ಮಂತ್ರ ಎಲ್ಲ ಥರ ಒತ್ತಡ, ಎಲ್ಲ ಥರ ಭಯ, ಎಲ್ಲ ಥರ ಕ್ಲೇಶವನ್ನು ನಿವಾರಣೆ ಮಾಡುತ್ತೆ ಆ ಕ್ಷೋಮ್ ಅನ್ನೋ ಬೀಜ ಮಂತ್ರ. ಅದಕ್ಕೆ ಓಂ ಕ್ಷೋಂ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ ನಮಃ, ಓಂ ಕ್ಷೋಂ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ ನಮಃ ಅಂತ ಜಪ ಮಾಡಬೇಕು. ಇದು ದೊಡ್ಡದಾಯಿತು ಅಂದರೆ ಓಂ ಕ್ಷೋಂ ಛತ್ರವಟ ನಾರಸಿಂಹಾಯ ನಮಃ, ಓಂ ಕ್ಷೋಂ ಛತ್ರವಟ ನಾರಸಿಂಹಾಯ ನಮಃ, ಓಂ ಕ್ಷೋಂ ಛತ್ರವಟ ನಾರಸಿಂಹಾಯ ನಮಃ ಅಂತ ಹೇಳ್ತಾ ಈ ವೈಜಯಂತಿ ಮಾಲವನ್ನು ಒಂದೊಂದು ಬೀಟ್ಸ್
ಒಂದೊಂದು ಮಣಿಗಳನ್ನು ತಿರುಗಿಸ್ತಾ ಜಪ ಮಾಡಿದ್ದೆ ಆದರೆ ಒಂದೇ ಅರ್ಧ ಗಂಟೆಲಿ ರಿಯಾಕ್ಷನ್ ಸಿಕ್ಬಿಡುತ್ತೆ. ಅಂದರೆ ರಿಸಲ್ಟ್ ಗೊತ್ತಾಗುತ್ತೆ. ನನ್ನ ಮನಸ್ಸು ಮುಂಚೆ ಹೆಂಗಿತ್ತು ಹೀಗೇಗಿದ್ದೀನಿ ಅಂತ. ಆಗ ಮನಸ್ಸಿನಲ್ಲಿ ಕಲ್ಮಶ ಹೋದಾಗ, ಮನಸ್ಸಿನಲ್ಲಿ ದ್ವೇಷ ಹೋದಾಗ, ಮನಸ್ಸಿನಲ್ಲಿ ಭಯ ಹೋದಾಗ, ಮನಸ್ಸಿನಲ್ಲಿ ಒತ್ತಡ ಹೋದಾಗ ಜಗತ್ತಿನಲ್ಲಿ ನಿಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ. ಹಂಗಾಗ್ಬಿಡುತ್ತೆ. ಅಷ್ಟು ಲವಲವಿಕೆ, ಉತ್ಸಾಹ, ಝೀಲ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಯಾವಾಗ ಊಟ ಇಲ್ದೋರು ಪರವಾಗಿಲ್ಲ, ನಿದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮನಸ್ಸಿನಲ್ಲಿ ಝೀಲ್, ಉತ್ಸಾಹ ಬಂದುಬಿಟ್ರೆ ಎಂಥ ಬೆಟ್ಟ ಬೇಕಾದ್ರೂ ಕಡ್ದಾಕ್ಬೋದು, ಎಂಥ ಸಮುದ್ರ ಬೇಕಾದ್ರೂ ಹಾರ್ಬಿಡ್ಬೋದು. ಇದು ರಾಮನಿಂದ ಉಪದೇಶ ಆದಂಥ ಒಂದು ವಿಶೇಷವಾದಂಥ ವಿದ್ಯೆ. ಆಗ ಹನುಮಂತ ಆ ಲಂಕೆಗೆ ಹೆಂಗೆ ಹಾರ್ತಾನೆ ಅಂದರೆ ಆ ಒಂದು ಉತ್ಸಾಹನ, ಮನಸ್ಸಲ್ಲಿದ್ದಂಥ ಎಲ್ಲ ಚಿಂತನೆ ಕ್ಲೇಶಗಳನ್ನು ತೆಗೆದುಹಾಕಿಸ್ಬಿಡ್ತಂತೆ ರಾಮಚಂದ್ರರು ಆಂಜನೇಯನಿಗೆ. ಆಗ ಅವನು ಇದ್ದಕ್ಕಿದ್ದಾಗೆ ಸಮುದ್ರ ಉಲ್ಲಂಘನ ಮಾಡ್ತಾನಂತೆ. ಆ ಒಂದು ಕಪಿಗಳಿಗೆ ಆ ಒಂದು ಸ್ಥೈರ್ಯ ಧೈರ್ಯ ತುಂಬಿದ್ದು ಈ ನರಸಿಂಹರ ಒಂದು ಮಂತ್ರ ಮತ್ತು ಈ ಒಂದು ಮುದ್ರೆಯಿಂದ ಅಂತ ಕೆಲವು ಕಡೆ ಉಲ್ಲೇಖನ ಇದೆ. ಆದ್ದರಿಂದ ಯಾರಿಗೆ ವಿಲ್ ಪವರ್ ಕಮ್ಮಿ ಇದೆಯೋ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಯಾರಿಗಿರುತ್ತೋ, ನೆಗೆಟಿವ್ ಥಾಟ್ಸ್ ಯಾರಿಗಿರುತ್ತೋ, ಯಾವಾಗಲೂ ವರ್ಷ ಪೂರ್ತಿ 365 ದಿವಸ 24 ಗಂಟೆಲೂ ಕೋಪ ಅಂತ ಇರ್ತಾರೋ ಅಂಥವರು ಆಗ್ನೇಯ ದಿಕ್ಕಿನಲ್ಲಿ ಈ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹ ಅಥವಾ ಛತ್ರವಟ ನಾರಸಿಂಹರ ಮುದ್ರೆ ಧಾರಣೆ ಮಾಡಿ ನಾನು ಹೇಳ್ಕೊಟ್ಟಂಥ ಮಂತ್ರ ಓಂ ಶ್ರೋಂ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹಾಯ ನಮಃ ಅಂತ ಜಪ ಮಾಡಿದ್ದೆ ಆದರೆ ಬೆನ್ನಲ್ಲಿರತಕ್ಕಂಥ ಎಲ್ಲ ನೋವುಗಳು ಹೋಗುತ್ತೆ. ಈಗಾಗಲೇ ಒಬ್ಬರು ಕಾಲ್ ಮಾಡಿದ್ರು ಲುಂಬರ್ನಲ್ಲಿ ಪೇನ್ ಇದೆ ಅಂತ. ಇದು ಲಾಕ್ ಮಾಡಿಬಿಡಿ, ಈ ಲುಂಬರ್ಲಿರತಕ್ಕಂಥ ಎಲ್ಲ ಪೇನು ಕೂಡ ಹೊಟ್ಟೋಗುತ್ತೆ. ಅದಕ್ಕೆ ಈ ಸ್ಪೈನಲ್ ಕಾರ್ಡ್ನಲ್ಲಿ ಸ್ಪಾಂಡಲಿಟಿಸ್, ಅದು ಸರ್ವೈಕಲ್ ಸ್ಪಾಂಡಲಿಟಿಸ್ ಆಗಿರ್ಬೋದು, ಥೊರಾಸಿಕ್ ಆಗಿರ್ಬೋದು, ಅದು ಲುಂಬರೇ ಆಗಿರ್ಬೋದು, ನರಸಿಂಹರ ಯಾವುದೇ ಮುದ್ರೆ ಮಾಡಿ ನೋಡಿ ಭಾಳ ವಿಶೇಷ ಆಗುತ್ತೆ. ರೌದ್ರ ನಾರಸಿಂಹ, ಕಾರಂಜ ನಾರಸಿಂಹ, ಮಾಲೋಲ ನಾರಸಿಂಹ, ಜ್ವಾಲಾ ನರಸಿಂಹ, ಯೋಗ ನರಸಿಂಹ ಮತ್ತು ಈ ಛತ್ರವಟ ನಾರಸಿಂಹ, ಈ ಮುದ್ರೆಗಳು ಭಾಳ ವಿಶೇಷವಾದದ್ದು. ಆದ್ದರಿಂದ ಯಾರಾದರೂ ಈ ಮುದ್ರೆಗಳನ್ನು ದಿನನಿತ್ಯ ಒಂದು 10 ನಿಮಿಷ ಸುಮ್ಮನೆ ಮಾಡಿದ್ರೆ, ಬಸ್ಸಲ್ಲಿ ಪ್ರಯಾಣ ಮಾಡುವಾಗ, ಟ್ರೈನಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ ಇದನ್ನು ಮಾಡಿಬಿಟ್ರೆ ನಿಮ್ಮ ಯಾವ ಕೆಲಸಕ್ಕೆ ಹೋಗ್ತಿರೋ ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ದೋಷಗಳು ಮನಸ್ಸಲ್ಲಿ ಭಯ ಇದ್ದರೆ, ಉದ್ವೇಗ ಇದ್ದರೆ, ದುಗುಡ ಇದ್ದರೆ ಆ ಹೋಗೋಕ್ಕೆ ಮುಂಚೆನೇ ಎಲ್ಲ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಆಗ ನೀವು ಹೋಗೋ ಕೆಲಸದಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿ ಆ ಕಾರ್ಯದಲ್ಲಿ ಸಿದ್ಧಿ ಆಗುತ್ತೆ, ಸಕ್ಸಸ್ ಆಗುತ್ತೆ. ಇದು ಒಂದು ವಿಶೇಷವಾದಂಥ ಮುದ್ರೆಗಳು. ಆದ್ದರಿಂದ ಪ್ರತಿಯೊಬ್ಬರು ಯಾರಿಗೆ ಮನಸ್ಸಿನಲ್ಲಿ ಉದ್ವೇಗ, ಭಯ, ಆತಂಕ, ಕೋಪ ಇದೆಯೋ ಇದನ್ನು ದಯವಿಟ್ಟು ಮಾಡಿ. ನಿಮ್ಮ ಒಂದು ಕೋಪ ಸಮಾಜನ ಒಂದು ಹಾಳು ಮಾಡ್ಬೋದು, ನಿಮ್ಮ ಒಂದು ಕೋಪ ನಿಮ್ಮ ಸಂಸಾರನ ಹಾಳು ಮಾಡ್ಕೊಬೋದು, ನಿಮ್ಮ ಒಂದು ಕೋಪ ನಿಮ್ಮ ಅದೃಷ್ಟನ ಸುಟ್ಕೋಬೋದು. ಅದರಿಂದ ಮೊದಲು ಈ ಕೋಪ ತೆಗೆದುಹಾಕಬೇಕು ಅಂದರೆ ಆ ಛತ್ರವಟ ನಾರಸಿಂಹರ ಸದಾ ಧ್ಯಾನ ಮಾಡಬೇಕು. ಖಂಡಿತ ಗುರುಜಿ, ನಮ್ಮ ಮನಸ್ಸಿನಲ್ಲಿರುವಂತಹ ಹಲವು ಕ್ಲೇಶಗಳನ್ನ ದೂರ ಮಾಡುತ್ತೆ ಈ ಒಂದು ಮುದ್ರೆ ಅಂತ ತಿಳಿಸ್ಕೊಡ್ತಿದ್ರೆ. ಎಲ್ಲಾ ರೀತಿಯಾದಂತಹ ನೆಗೆಟಿವ್ ವೈಬ್ರೇಷನ್ಸ್ನ ಕೂಡ ತೆಗೆದಾಕತ್ತೆ ಅಂತ ಹೇಳಿದ್ರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಏನೆಲ್ಲ ಮಾಹಿತಿಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾಳಿನ ಸಂಚಿಕೆಯಲ್ಲಿ ಈ ನೈಋತ್ಯ ದಿಕ್ಕಿನಲ್ಲಿ ಒಂದು ನರಸಿಂಹರು ಬರ್ತಾರಂತೆ ಹಿರಣ್ಯಕಶಿಪನ್ನು ಸಂಹಾರ ಮಾಡೋಕ್ಕೆ ಮುಂಚೆ. ಆಗ ಆಯುಸ್ತಂಭೋದ್ಭವ ನಾರಸಿಂಹನ ಅವತಾರ ಆಯಿತು ಅಂತ ಹೇಳ್ತಾರೆ. ಯಾರಿಗೆ ಆಕ್ಸಿಡೆಂಟಲ್ಲಿ ಮರಣ ಬರಿದೆಯೋ ಜಾತಕದಲ್ಲಿ, ಅಲ್ಪ ಆಯುಷು ಅಂದರೆ ದುರ್ಮರಣ, ದುಸ್ವಪನ, ದುರ್ಘಟನೆಗಳು, ಗಂಡಾಂತರಗಳು ಯಾರಿಗಿರುತ್ತೋ ಅಂಥವರಿಗೆ ಈ ಆಯುಸ್ತಂಭೋದ್ಭವ ಮುದ್ರೆ ಮತ್ತು ಜಪವನ್ನು ಮಾಡಿದ್ದೆ ಆದರೆ ಆ ದೋಷ ನಿವಾರಣೆ ಆಗುತ್ತೆ. ಅಂದರೆ ಖಂಡಿತ ಆ ದೋಷ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಕೆಲವು ನಮ್ಮ ಗುರುಗಳು ಕೂಡ ಅದನ್ನು ಭಾಳ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಆದ್ದರಿಂದ ಈ ಆಯುಸ್ತಂಭೋದ್ಭವ ನಾರಸಿಂಹ ಭಾಳ ವಿಶೇಷವಾದದ್ದು. ಅದರಿಂದ ಯಾರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಾರೋ, ಆಕ್ಸಿಡೆಂಟ್ ಆಗಿ ಸಾಯೋಂಥವ್ರು, ನೀರಿಗೆ ಬಿದ್ದು ಸಾಯೋಂಥವ್ರಿಗೆಲ್ರಿಗೂ ಇದು ಒಳ್ಳೆ ಪರಿಹಾರ ಇದೆ. ಖಂಡಿತ ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.